ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶುದ್ಧಾನಂದೋರು ಸಂವಿದ್ಯುತಿಬಲಬಹುಲೌದಾರ್ಯವೀರ್ಯಾದಿದೇಹಂ ಚಿಂತಾ ಸಂತಾಪಲೇಪೋದ್ಭವಮೃತಿಮುಖರಾಶೇಷದೋಷಾತಿದೂರಂ ಸದ್ಭಿರ್ವೈರಾಗ್ಯಭಕ್ತಿಶ್ರುತಿಮತಿನಿಯತಧ್ಯಾನಜಜ್ಞಾನಯೋಗಾತ್ ಗಮ್ಯಂ ವಂದೇ ಮುಕುಂದಾಭಿಧಮಮಲಮಲಂ ಬ್ರಹ್ಮವೇದಾಂತವೇದ್ಯಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸ್ತಾ ಭಗವದ್ಗೀತೆಯ 2ನೇ ಅಧ್ಯಾಯ. ಈ ಅಧ್ಯಾಯದಲ್ಲಿ ಕೃಷ್ಣ ಪರಮಾತ್ಮ ಹಿಂದೆ ನಿರೂಪಣೆ ಮಾಡುವಾಗ ಜ್ಞಾನಕ್ಕೆ ಉಪಾಯ ಯಾವುದು ಅದನ್ನು ತಿಳಿಸ್ತೇನೆ ಅಂತ ಪ್ರಾರಂಭ ಮಾಡಿದ. ಜ್ಞಾನ ಉಪಾಯ ಯಾವುದು ಅಂತ ಹೇಳಿದಾಗ ಅದು ನಿಷ್ಕಾಮ ಕರ್ಮ ಮಾತ್ರ ಅಂತ. ಪ್ರತಿಯೊಬ್ಬರೂ ಕೂಡ ನಿಷ್ಕಾಮ ಕರ್ಮವನ್ನು ಮಾಡಬೇಕು, ಅದರಿಂದ ಜ್ಞಾನ ಪಡೀಲಿಕ್ಕೆ ಸಾಧ್ಯ. ಆ ಕರ್ಮದ ಮಹತ್ವ ಎಂಥದ್ದು ಅದನ್ನೆಲ್ಲ ನಿರೂಪಣೆ ಮಾಡ್ತಾ ಬಂದಿದ್ದಾನೆ. 50ನೇ ಪದ್ಯದಲ್ಲಿ ಬುದ್ಧಿಯುಕ್ತೋ ಜಹಾತೀಹ ಉಭೇ ಸುಕೃತ ದುಷ್ಕೃತೆ ತಸ್ಮಾತ್ ಯೋಗಾಯ ಯುಜ್ಯಸ್ವ ಯೋಗ ಕರ್ಮಸು ಕೌಶಲಂ. ಈ ಪದ್ಯ ತನಕ ನಾವೀಗಾಗಲೇ ಪ್ರವಚನವನ್ನು ಚಿಂತನೆ ಮಾಡ್ತಾ ಬಂದಿದ್ದೇವೆ. ಇನ್ನು ಮುಂದಿನ ಪದ್ಯದಿಂದ ಕೃಷ್ಣ ಪರಮಾತ್ಮ ಹಿಂದೆ ಹೇಳಿದಂತೆ ಜ್ಞಾನ ಸಾಧನ ಅದರದ್ದು ವಿವರಣೆ ಮಾಡ್ತಾನೆ. ಜ್ಞಾನದಿಂದ ಆಗುವಂಥ ಫಲ ಏನು ಅನ್ನೋದನ್ನು ಕೂಡ ವಿವರಣೆ ಮಾಡ್ತಾನೆ. ಇದು 51ನೇ ಪದ್ಯದಿಂದ ಪ್ರಾರಂಭ ಆಗ್ತದೆ. ಸಾಕಷ್ಟು ಜನರಿಗೆ ಜ್ಞಾನ ಸಾಧನ ಯಾವುದು ಅಂತ ಹೇಳೇ ಪರಿಚಯ ಇರೋದಿಲ್ಲ. ಜ್ಞಾನಕ್ಕೆ ಸಾಧನ ಯಾವುದು? ಕೆಲವರಿಗೆ ಜ್ಞಾನದಿಂದ ಆಗುವ ಫಲ ಏನು ಅಂತ ಹೇಳೋ ಪರಿಚಯ ಇರೋದಿಲ್ಲ. ನಮಗೆ ಫಲದ ಪರಿಚಯ ಆದ ಮೇಲೆ ಇಂಥ ಫಲ ಇದೆನಾ, ಹಾಗಾದರೆ ನಾವು ಜ್ಞಾನ ಪಡಿಬೇಕು ಅಂತ ಅನ್ನಿಸ್ತದೆ. ಭಗವಂತ ಫಲದ ವಿವರಣೆಯೂ ಮಾಡ್ತಾನೆ, ಹಾಗಾಗಿ ಜ್ಞಾನ ಸಾಧನದ ವಿವರಣೆಯನ್ನು ಕೂಡ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಜ್ಞಾನದಿಂದಾಗುವ ಫಲ ಏನು? ಕರ್ಮಜಂ ಬುದ್ಧಿಯುಕ್ತಾ ಹಿ ಫಲಂ ತ್ಯಕ್ತ್ವಾ ಮನೀಷಿಣಃ ಜನ್ಮಬಂಧ ವಿನಿರ್ಮುಕ್ತಾಃ ಪದಂ ಗಚ್ಚಂತ್ಯನಾಮಯಂ. ಕರ್ಮಜಂ ಬುದ್ಧಿಯುಕ್ತಾ ಹಿ ಫಲಂ ತ್ಯಕ್ತ್ವಾ ಮನೀಷಿಣಃ. ಎಂಥ ಮಾತು ಕೃಷ್ಣಂದು. ಹಿಂದೆ ತಿಳಿಸಿದ್ದೇನೆ ಜ್ಞಾನೋಪಾಯ ಯಾವುದು ಅಂತ ಹೇಳುವಾಗ ಈ ಫಲಕ್ಕಾಗಿ ಈ ಕರ್ಮ ಅನ್ನೋ ಸಂಕಲ್ಪ ಮಾಡಬಾರ್ದಂತೆ. ಈ ಫಲ ಬರಲಿ ಅಂತ ಈ ಕರ್ಮ ಮಾಡ್ತಿದ್ದೇನೆ ಅಂತ ಸಂಕಲ್ಪ ಮಾಡಬಾರ್ದು. ಹಾಗೆ ಮಾಡಿದರೆ ಮತ್ತೆ ಅದು ಕೂಡ ಸಕಾಮವಾಗಿಬಿಡ್ತದೆ. ಹೀಗಾಗಿ ಆ ಫಲ ತ್ಯಾಗವನ್ನು ಮಾಡಿ, ಫಲ ಸಂಕಲ್ಪದ ತ್ಯಾಗ ಮಾಡಿ, ಭಗವದರ್ಪಣ ಬುದ್ಧಿಯಿಂದ ಕರ್ತವ್ಯ ಕರ್ಮಾನುಷ್ಠಾನ ಮಾಡೋದೇನಿದೆ ಅದೇ ಯೋಗ. ಇಂಥ ಯೋಗವನ್ನು ಚೆನ್ನಾಗಿ ಆಚರಣೆಗೆ ತಂದು ಬುದ್ಧಿಯುಕ್ತಾ ಅಂತಂದ. ಇಲ್ಲಿ ಬುದ್ಧಿಯುಕ್ತಾ ಅಂತ ಒಂದು ಪದ ಇದೆ, ಮನೀಷಿಣಃ ಅಂತ ಮತ್ತೊಂದು ಪದ ಇದೆ. ಈ ಭಗವದ್ಗೀತೆ ಈ 2 ಪದಗಳನ್ನು ಸೂಕ್ಷ್ಮವಾಗಿ ಗಮನಿಸಬೇಕು. ಏನು ಅಂದರೆ ಬುದ್ಧಿಯುಕ್ತಾ ಅಂದರೆ ಬುದ್ಧಿ ಉಳ್ಳವರು ಅಂತ ಅರ್ಥ ತಿಳಿದಿದೆ ಸಾಧಾರಣವಾಗಿ. ಮನೀಷಿಣಃ ಅಂತಂದರೂ ಕೂಡ ಬುದ್ಧಿ ಇದ್ದವರು ಅಂತ ಅರ್ಥ ಬರ್ತದೆ. ಪರಮಾತ್ಮ
ಹಾಗಾದರೆ ಬುದ್ಧಿಯುಕ್ತಾ ಮನೀಷಿಣಃ ಅಂತ ಎರಡೆರಡು ಹೇಳಿದ್ನಲ್ಲ, ಅದರ ಅರ್ಥ ಏನು? ಕೃಷ್ಣ ಸುಮ್ಮನೆ ಪದಗಳನ್ನು ಆಡೋದಿಲ್ಲ, ಅದರದ್ದೇ ಆದಂಥ ಒಂದು ಹಿನ್ನೆಲೆ ಇರಲೇಬೇಕಲ್ಲ. ಅದಕ್ಕೆ ಇಲ್ಲಿ ಬುದ್ಧಿಯುಕ್ತಾ ಅಂದರೆ ಭಗವಂತನ ಜ್ಞಾನದಲ್ಲಿ ಎರಡು ರೀತಿ ಇದೆ. ಮೊದಲನೇ ಹಂತ ಪರೋಕ್ಷ ಜ್ಞಾನ, ಅದರ ಅನಂತರದಲ್ಲಿ ಬರುವ ಹಂತ ಇದೆಯಲ್ಲ ಅದು ಅಪರೋಕ್ಷ ಜ್ಞಾನ. ಹೀಗಾಗಿ ಕೃಷ್ಣ ಮೊದಲಿಲ್ಲಿ ಬುದ್ಧಿಯುಕ್ತಾ ಅಂತಂದದ್ದೇನಿದೆ ಅದು ಪರೋಕ್ಷ ಜ್ಞಾನವನ್ನು ಹೇಳಲಿಕ್ಕೆ ಹೊರಟಿದೆ. ಮುಂದೆ ಮನೀಷಿಣಃ ಅಂತ ಮತ್ತೆ ಮುಂದೆ ಪದ ಇದೆಯಲ್ಲ ಅದು ಅಪರೋಕ್ಷ ಜ್ಞಾನವನ್ನು ಹೇಳ್ತದೆ. ನಮ್ಮ ಬದುಕಿನಲ್ಲಿ ನಾವು ಈ ಎರಡನ್ನೂ ಪಡ್ಕೊಳ್ಳೇಬೇಕು. ಮೊದಲನೇ ಹಂತವಾದ ಪರೋಕ್ಷ ಜ್ಞಾನ ಪಡಿಲೇಬೇಕು, ಇಲ್ಲದೇ ಇದ್ದರೆ ಕೂಡಲೇ ಅಪರೋಕ್ಷ ಆಗಲ್ಲ. ದೇವ್ರ ಕಂಡ ಅಂತ ಬಹಳ ಜನ ಇತ್ತೀಚೆಗೆ ಹೇಳೋರು ಜಾಸ್ತಿ ಆಗಿದ್ದಾರೆ. ದೆವ್ವ ಕಣ್ತೋ ದೇವ್ರ ಕಣ್ತೋ ಗೊತ್ತಿಲ್ಲ. ಯಾಕೆಂದರೆ ಭಗವಂತ ಹೇಳುವಂಥ ಅಭಿಪ್ರಾಯಗಳನ್ನು ಸ್ಪಷ್ಟಪಡಿಸ್ಕೊಂಡವನಿಗೆ ದೇವರು ಕಾಣೋದು ಅಂದರೆ ಅಷ್ಟು ಸುಲಭ ಸಾಧ್ಯ ಅಲ್ಲ. ಪರಮಾತ್ಮನ ಅಪರೋಕ್ಷ ಸುಲಭ ಸಾಧ್ಯ ಅಲ್ಲ. ಅದಕ್ಕೆ ಮೊದಲನೇ ಹಂತ ಪರೋಕ್ಷ ಜ್ಞಾನ, ಎರಡನೇ ಹಂತ ಭಗವಂತನ ಸಾಕ್ಷಾತ್ಕಾರ ಅಂದರೆ ಅಪರೋಕ್ಷ ಜ್ಞಾನ. ಈ ಎರಡೂ ಹಂತದ ಫಲಗಳು ಪರೋಕ್ಷ ಜ್ಞಾನವೂ ಫಲವೇ, ಅಪರೋಕ್ಷ ಜ್ಞಾನವೂ ಫಲವೇ. ಆದರೆ ಗಮನಿಸ್ರಿ, ಎರಡೂ ಫಲಕ್ಕೆ ಪ್ರಮುಖವಾದ ಸಾಧನ ನಿಷ್ಕಾಮ ಕರ್ಮಯೋಗ. ನಿಷ್ಕಾಮ ಕರ್ಮದಲ್ಲಿ ನಮ್ಮನ್ನು ತೊಡಗಿಸ್ಕೊಳ್ಳದೆ ಹೋದರೆ ಪರೋಕ್ಷ ಜ್ಞಾನವೂ ಇಲ್ಲ, ಅಪರೋಕ್ಷ ಜ್ಞಾನವೂ ಇಲ್ಲ. ಹೀಗಾಗಿ ಜ್ಞಾನದ ವಿಶೇಷತೆಯನ್ನು ಅರ್ಥವನ್ನು, ಇಂಥ ಅದ್ಭುತವಾದ ಜ್ಞಾನ ಫಲವನ್ನು ಪಡಿಬೇಕು ಅಂತ ಅಪೇಕ್ಷಿಸುವವನು ಅವಶ್ಯವಾಗಿ ನಿಷ್ಕಾಮ ಕರ್ಮದಲ್ಲಿ ತೊಡಗಬೇಕು ಅನ್ನೋದು ಕೃಷ್ಣನ ಅಭಿಪ್ರಾಯ. ಆ ಮಾತನ್ನು ಹೇಳುವಾಗಲೇ ಸ್ಪಷ್ಟವಾಗಿ ಕೃಷ್ಣ ಕರ್ಮಜಂ ಬುದ್ಧಿಯುಕ್ತಾ ಹಿ ಫಲಂ ತ್ಯಕ್ತ್ವಾ ಮನೀಷಿಣಃ ಜನ್ಮಬಂಧ ವಿನಿರ್ಮುಕ್ತಾ ಪದಂ ಗಚ್ಚಂತ್ಯನಾಮಯಂ. ಜನ್ಮಬಂಧ ವಿನಿರ್ಮುಕ್ತಾ ಪದಂ ಗಚ್ಚಂತ್ಯನಾಮಯಂ. ಅನಾಮಯಂ, ಆಮಯ ಅಂದರೆ ರೋಗ, ರೋಗ ಇಲ್ಲದ ಒಂದು ಲೋಕ ಇದೆ. ಅನಾಮಯ ಅಂದರೆ ರೋಗವೇ ಇಲ್ಲದ ಲೋಕ, ಅದು ಮುಕ್ತಿಯ ಲೋಕ. ಜನ್ಮಬಂಧ ವಿನಿರ್ಮುಕ್ತಾ, ಜನನ ಹಾಗೂ ಮರಣಗಳೇ ನಮಗೆ ಭೂಮಿಯಲ್ಲಿ ಆಗುವಂಥ ಬಹಳ ದೊಡ್ಡ ವ್ಯಥೆಗಳು. ಇವುಗಳನ್ನು ಕಳ್ಕೊಳ್ಳೋದೇ ಭಗವಂತನ ಅಪರೋಕ್ಷ ಜ್ಞಾನ ಬಂದ ಬಳಿಕ. ಅಪರೋಕ್ಷ ಜ್ಞಾನದ ಪ್ರಭಾವವೇ ಮುಂದೆ ನಾವು ರೋಗ ಇಲ್ಲದ ಅನಾಮಯ ಅಂತ ಕರೆಸ್ಕೊಳ್ಳುವ ಮುಕ್ತಿಯ ಲೋಕ. ಹಾಗಾದರೆ ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ಹೇಳಿದ್ದಾನೆ ಕೃಷ್ಣ ಅನ್ನೋದು ಸ್ಪಷ್ಟವಾಯಿತು. ಬುದ್ಧಿಯುಕ್ತಾ ಅನ್ನೋ ಮಾತಿನಿಂದ ಸಚ್ಚಾಸ್ತ್ರಗಳನ್ನು ಚೆನ್ನಾಗಿ ಶ್ರವಣ ಮಾಡಿದ್ರಿಂದ ಬರುವಂತಹ ಜ್ಞಾನ ಏನಿದೆ ಅದು ಪರೋಕ್ಷ ಜ್ಞಾನ, ಅದು ಬುದ್ಧಿಯುಕ್ತಾ. ಮನೀಷಿಣಃ, ಈ ಪರೋಕ್ಷ ಜ್ಞಾನ ಬಂದ ಮೇಲೂ ಕೂಡ ನಿಷ್ಕಾಮ ಕರ್ಮದಲ್ಲಿ ತೊಡಗಿದ ಸಾಧಕ ಮನೀಷಿಣಃ ಅಪರೋಕ್ಷ ಜ್ಞಾನವನ್ನು ಪಡೆಯುವುದ್ರ ಮೂಲಕ ಅನಾಮಯಂ ಗಚ್ಚಂತಿ, ಮುಕ್ತಿಯನ್ನು ಹೊಂದುತ್ತಾನೆ. ಇದು ಈ ಮಾತಿನ ಮರ್ಮ ನಾವು ಚಿಂತನೆ ಮಾಡಬೇಕಾದದ್ದು. ಅರ್ಜುನ, ನಿನಗೆ ಉಪದೇಶ ಮಾಡಲಿಕ್ಕೆ ಹೊರಟದ್ದೇ ನಾನು ಪ್ರಮುಖವಾಗಿ ಈ ವಿಷಯವನ್ನು. ನೀನು ಮಾಡುವಂಥ ಯುದ್ಧವೆಂಬ ಕರ್ಮವು ರಾಜ್ಯದ ಆಸೆಗಾಗಿ ಮಾಡಲಿ ಅಂತನ್ನೋ ಉದ್ದೇಶ ನನಗಿಲ್ಲ, ಅಥವಾ ನೀನು ಪದವಿಯನ್ನು ಪಡ್ಕೊಂಡು ಅಧಿಕಾರ ಚಲಾವಣೆ ಮಾಡಬೇಕು ಅಂತನ್ನೋ ಉದ್ದೇಶವೂ ಅಲ್ಲ. ಮತ್ತೇನು ಹಾಗಾದರೆ? ನಿನಗೆ ವಿಹಿತವಾದ ಕರ್ತವ್ಯವೇ ನಿನಗೆ ಸ್ವಧರ್ಮವಾಗಿದೆ. ಈ ಸ್ವಧರ್ಮದಲ್ಲಿ ನಿನಗೆ ಯಾವಾಗಲೂ ಆಸ್ಥೆ ಇರಬೇಕು, ಶ್ರದ್ಧೆಯಿಂದ ಅದನ್ನು ನೀನು ನಡೆಸಬೇಕಷ್ಟೆ. ನಡೆಸಿದ್ರಿಂದ ಉಂಟಾಗ್ತದೆ ನಿನಗೆ ಜ್ಞಾನ, ಆ ಜ್ಞಾನದಿಂದಲೇ ಮುಕ್ತಿ. ಈ ತತ್ವವನ್ನು ಕೃಷ್ಣ ಅರ್ಜುನನಿಗೆ ಬೋಧಿಸಲಿಕ್ಕೆ ಈ ಮಾತುಗಳನ್ನು ಆಡ್ತಾ ವ್ಯಾಖ್ಯಾನ ಮಾಡ್ತಾ ಬರ್ತಿದ್ದಾನೆ. ಸಹಜವಾಗಿ ಒಂದು ಪ್ರಶ್ನೆ ಉದ್ಭವಿಸ್ತದೆ, ಸರಿ ಫಲ ಬೇಡ,
ಕರ್ಮದಲ್ಲಿ ತೊಡಗು. ಫಲದ ಆಸೆ ಪಡಬೇಡ, ಕರ್ಮದಲ್ಲಿ ತೊಡಗು. ಭಗವಂತನ ಪೂಜಾರೂಪವಾಗಿ ಕರ್ತವ್ಯವನ್ನು ನಿಭಾಯಿಸು. ಅದರಿಂದ ಜ್ಞಾನ ಬರ್ತದೆ, ಅದರಿಂದ ಮುಕ್ತಿ ಸಿಗ್ತದೆ ಎನ್ನುವುದು ನಿನ್ನ ಅಭಿಪ್ರಾಯ ಕೃಷ್ಣ. ಮಧ್ಯದಲ್ಲಿ ಒಂದು ಪ್ರಶ್ನೆ ಉದ್ಭವಿಸ್ತದೆ. ಮುಕ್ತಿಗೆ ಕರ್ಮ ಕಾರಣ, ಮುಕ್ತಿಗೆ ಜ್ಞಾನ ಕಾರಣ, ಹೀಗೆ ಎರಡು ರೀತಿಯಾದ ಮಾತು ಶಾಸ್ತ್ರಗಳಲ್ಲಿ ನಾವು ಕೇಳ್ತೇವೆ. ಇದಕ್ಕೆ ಉತ್ತರ ಬಹಳ ಮುಂದೆ ಸಿಗ್ತದೆ, ಆದರೆ ಈಗಲಿಂದ ಪೀಠಿಕೆ ಹಾಕಿ ನಿಮ್ಮ ಮುಂದೆ ಅನುಸಂಧಾನಕ್ಕೆ ತಂದಿರ್ತೇನೆ. ಮುಕ್ತಿಗೆ ಕರ್ಮವೋ, ಮುಕ್ತಿಗೆ ಜ್ಞಾನವೋ? ನಾವು ನಿಷ್ಕಾಮ ಕರ್ಮದಲ್ಲಿ ನಮ್ಮನ್ನು ತೊಡಗಿಸ್ಕೊಳ್ಳೋಣ, ಅದರಿಂದಲೇ ಮುಕ್ತಿ ಆಗ್ತದೆ ಅಂತ ಇಟ್ಕೊಳ್ಳೋಣವೋ, ಅಥವಾ ಮಧ್ಯದಲ್ಲಿ ಜ್ಞಾನ ಬೇಕೋ? ಜ್ಞಾನ ಬೇಕು ಅಂದರೆ ಜ್ಞಾನ ಮಾತ್ರ ಪಡೆಯೋಣ, ಕರ್ಮ ಬೇಡ, ಹೀಗೂ ಶುರು ಆಗ್ತದೆ. ಆವಾಗ ಜ್ಞಾನ ಸಾಕು, ಕರ್ಮ ಬೇಡ. ಈ ರೀತಿ ಮನಸ್ಸಿನಲ್ಲಿ ಈ ವಿಷಯ ಈಗಲೇ ಪ್ರಬುದ್ಧ ಆಗಿದೆ. ಆದರೆ ಈ ವಿಷಯಕ್ಕೆ ನೇರವಾದ ಉತ್ತರ ಮುಂದೆ ಕೃಷ್ಣ ಕೊಡ್ತಾನೆ. ಆದರೆ ಒಂದಂತೂ ಚಿಂತನೆ ಮಾಡ್ತಾ ಹೋಗ್ತಾನೆ ಕೃಷ್ಣ. ಸರಿ, ಫಲಕಾಮನಾದಿಗಳನ್ನು ಪರಿತ್ಯಜಿಸಿ ಕೇವಲ ಭಗವಂತನನ್ನು ಆರಾಧನೆ ಮಾಡ್ತಾ ಮಾಡ್ತಾ ಇರುವ ಕರ್ತವ್ಯ ಕರ್ಮವೇ ಮುಕ್ತಿಗೆ ಸಾಧನ ಅಂತ ಹೇಳಿದೆಯಲ್ಲ ಕೃಷ್ಣ. ನನ್ನ ಮಧ್ಯದಲ್ಲಿ ಒಂದು ಪ್ರಶ್ನೆ ಇದೆ. ಆ ಕರ್ತವ್ಯ ಕರ್ಮದ ಅನುಷ್ಠಾನ ಎಲ್ಲಿವರೆಗೂ ಮಾಡಬೇಕು? ಇದೊಂದು ಪ್ರಶ್ನೆ. ಎಲ್ಲಿ ತನಕ ಮಾಡಬೇಕು? ಶಾಸ್ತ್ರ ಶ್ರವಣ ಎಷ್ಟು ಮಾಡಬೇಕು? ಕರ್ಮಾನುಷ್ಠಾನ ಎಷ್ಟು ಮಾಡಬೇಕು? ಯಾಕಂದರೆ ಇತ್ತೀಚೆಗೆ ಏನು ಕೇಳಿದರೂ ಅದಕ್ಕೊಂದು ವ್ಯಾಲಿಡಿಟಿ ಇರ್ತದೆ. ಲಿಮಿಟೇಷನ್ ಎಷ್ಟು ಮಾಡಬೇಕು ಅಂತ ನಿಮ್ಮ ಅಭಿಪ್ರಾಯ? ಎಲ್ಲಿ ತನಕ ಮಾಡಬೇಕು? ಅದಕ್ಕೇನಾದರೂ ಸರಿಯಾದ ಅಳತೆ ಸೀಮಾ ಇದೆನೋ ಇಲ್ಲೋ? ಇದೆ ಅಂತ ಆದರೆ ಎಷ್ಟು? ಇಲ್ಲವೇ ಇಲ್ಲ ಅಂತಾದರೆ ಪ್ರವೃತ್ತಿ ಯಾರು ಮಾಡ್ತಾರೆ? ಅನ್ಲಿಮಿಟೆಡ್ ವರ್ಕ್ ಯಾರು ಮಾಡಲಿಕ್ಕೆ ಇವತ್ತು ಸಾಧ್ಯ? ಫಲದಾಸೆ ಬೇಡ ಅಂತ ಬೇರೆ ಹೇಳ್ತಿ, ದೇವರ ಪೂಜಾ ರೂಪವಾಗಿ ಮಾಡಬೇಕು ನೀನು ಕರ್ಮಾನುಷ್ಠಾನ ಅಂತ ವಿವರಣೆ ಕೊಡ್ತಿ, ಅದನ್ನು ಸ್ವಧರ್ಮ ಅಂತ ಬೇರೆ ಹೇಳ್ತಿ. ಅದಕ್ಕೊಂದು ಸರಿಯಾದ ರೀತಿಯಲ್ಲಿ ಇಲ್ಲಿ ತನಕ ಅಂತ, ಈ ಪರ್ಯಂತ ಇಲ್ಲಿ ತನಕ ಮಾಡು ಅಂತ ಇಲ್ಲವೇ ಇಲ್ವೋ? ಯಾವುದಕ್ಕೆ ನಾವು ಅಳತೆ ಕಂಡುಕೊಳ್ಳೋದಿಲ್ಲ, ಅರ್ಥಾತ್ ಒಂದು ದಡ ಇದೆ ಅಂತ ತಿಳಿಯೋದಿಲ್ಲ, ಅಲ್ಲಿ ನಾವು ಆ ಸಮುದ್ರಕ್ಕೆ ನದಿಗೆ ಹಾರಲಿಕ್ಕೆ ಹೋಗಲ್ಲ. ಸುಮಾರು ಇಷ್ಟು ಯೋಜನೆ ಇದೆ, ಇಷ್ಟು ಕಿಲೋಮೀಟ್ರ್ ಇದೆ, ಹೋಗ್ರಿ ಅಂತಂದಾಗ ಮನುಷ್ಯನಿಗೇನು ಪ್ರವೃತ್ತಿ ಹುಡ್ತದೆ? ಆ ಪರ್ಯಂತ ಅನ್ನೋ ತಿಳುವಳಿಕೆನೇ ಇಲ್ಲ ಅಂತಾದರೆ, ಇಲ್ಲಿ ತನಕ ಅಂತ ಹೇಳಲಿಕ್ಕಿಲ್ಲ ಅಂತಾದರೆ ಯಾರೂ ಅದರಲ್ಲಿ ಪ್ರವೃತ್ತಿ ಮಾಡಲ್ಲ. ಎಷ್ಟು ದಿವಸ ಅಂತೀವಿ ಮಾಡೋದು ಇದನ್ನು ಅಂತ ಹೇಳಿ ಎಲ್ಲರೂ ಕೂಡ ಅದರಿಂದ ಹಿಂದೇಟು ಹಾಕಿಬಿಡ್ತಾರೆ. ಅದಕ್ಕೆ ಕೃಷ್ಣ ಈ ಎಲ್ಲದಕ್ಕೂ ಒಂದು ಸರಿಯಾದ ಸೀಮಾ ಇದೆ, ಎಲ್ಲಿ ತನಕ ಅನ್ನೋ ಪ್ರಶ್ನೆಗೆ ಒಂದು ಉತ್ತರ ಇದೆ, ಅದನ್ನು ತಿಳಿದು ನೀನು ಮಾಡು ಅಂತಂದ ಕೃಷ್ಣ. ಅದಕ್ಕೆ ಉತ್ತರ ಕೊಡಲಿಕ್ಕೆ ಈ ಮಾತು ಬಂತಂತ. ಯದಾ ತೇ ಮೋಹ ಕಲಿಲಂ ಬುದ್ಧಿರ್ವ್ಯತಿತರಿಷ್ಯತಿ ತದಾ ಗಂತಾಸಿ ನಿರ್ವೇದಂ ಶ್ರೋತವ್ಯಸ್ಯ ಶ್ರುತಸ್ಯ ಚ. ಇದನ್ನು ನಾವು ಮನಸ್ಸಿಗೆ ತಂದುಕೊಳ್ಬೇಕು ಈ ಮಾತನ್ನು. ಯದಾ ತೇ ಮೋಹ ಕಲಿಲಂ, ಸಂಸ್ಕೃತದಲ್ಲಿ ಯದಾ ಹಾಗೂ ತದಾ ಹಾಕುವ ಮಾತು ಕಾಲವನ್ನು ಹೇಳ್ತದೆ. ಯದಾ ಯಾವಾಗ, ತದಾ ಆವಾಗ. ಅಂದರೆ ಕೃಷ್ಣ ಇಲ್ಲಿ ನಾವು ಮಾಡಬೇಕಾದ ನಿಷ್ಕಾಮ ಕರ್ಮಾನುಷ್ಠಾನದ ಕಾಲಕ್ಕೆ ಒಂದು ಸೀಮಾವನ್ನು ತೋರಿಸ್ಲಿಕ್ಕೆ ಈ ಮಾತನ್ನು ಆಡ್ತಾ ಇದ್ದಾನೆ. ಎಷ್ಟು ಮಾಡಬೇಕು ಅಂತ ಕೇಳಿದೆಯಲ್ಲ, ಎಲ್ಲಿವರೆಗೂ ನಿನ್ನ ಮನಸ್ಸಿನೊಳಗೆ, ನಿನ್ನ ಅಂತಃಕರಣದೊಳಗೆ ಇನ್ಯಾವ ಸಂಶಯವು ಉಳಿದಿಲ್ಲ ನನಗೆ ಇದ್ರ ಬಗ್ಗೆ ಅಂತ ಅನ್ನಿಸ್ತದೋ ಅಲ್ಲಿ ತನಕ ಮಾಡು ಅಂತಂದ ಕೃಷ್ಣ. ಅದಕ್ಕೆ ನಾನು ಉದಾಹರಣೆ ಕೊಟ್ಟದ್ದುಂಟು. ನಮ್ಮ ಅಂತಃಕರಣ ಅನ್ನೋದೊಂದು ಅಪೂರ್ವವಾದ ಬಟ್ಟೆ ಇದ್ದ ಹಾಗೆ. ಈ ಬಟ್ಟೆಯನ್ನು ಸಾಕಷ್ಟು ಜನ ಒಗಿಲಿಕ್ಕೆ ಅಂತ ನೀರಿನಲ್ಲಿ ತೊಯಿಸಿಡ್ತಾರೆ. ತೊಯಿಸಿಟ್ಟಾಗ ಸಹಜವಾಗಿ ಏನು ಅನ್ನಿಸ್ತದೆ ಅಂದರೆ ಎಷ್ಟು ಒಗಿಬೇಕು ಅಂತ. ಎಷ್ಟು ಒಗಿಬೇಕು, ಎಷ್ಟು ಸಲ ಏಟು ಹಾಕಬೇಕು ಕಲ್ಲಿನ ಮೇಲೆ? ಸಹಜವಾದ ಉತ್ತರ.
ಒಗೆದಾಗ ಕಳೆ ಬಿಡ್ತಾ ಇರ್ತದೆ. ನಮ್ಮ ಅಂದಾಜಿಗೆ ಬರ್ತದೆ, ಮತ್ತೆ ನೀರಿನಲ್ಲಿ ತೊಯಿಸ್ತಾನೆ, ಮತ್ತೆ ಒಗಿತಾನೆ, ಮತ್ತೆ ನೀರಿನಲ್ಲಿ ತೊಯಿಸ್ತಾನೆ, ಮತ್ತೆ ಒಗಿತಾನೆ. ಅಂದಾಜಿಗೆ ಬರ್ತದೆ, ಓಹೋ ಇದ್ರ ಬಣ್ಣ ಮೊದಲು ಏನಿತ್ತೋ ಆ ಬಣ್ಣಕ್ಕೆ ಬಂದಿದೆ ಅಂದಾಗ ಬಿಟ್ಟರೆ ಸಾಕು. ಇದು ಬಟ್ಟೆ ಒಗೆಯೋ ಪದ್ಧತಿಯಲ್ಲಿ ನೋಡ್ತೇವಲ್ಲ, ಅಂತಃಕರಣ ಅದು ನಿಮ್ಮ ಬಿಳಿ ಬಟ್ಟೆ ಇದ್ದ ಹಾಗೆ. ಇಲ್ಲಿ ನಿಷ್ಕಾಮ ಕರ್ಮಾನುಷ್ಠಾನ ಎಷ್ಟು ಮಾಡಬೇಕು ಅಂತನ್ನೋ ಪ್ರಶ್ನೆಗೆ ಕೃಷ್ಣ ಉತ್ತರ ಕೊಟ್ಟ. ಕೊಳೆ ಹೋಗೋ ತನಕ ಒಗಿ ಅಂತ ಉತ್ತರ ಕೊಟ್ಟ. ಕೊಳೆ ಹೋಗಿದೆ ಅಂತ ನಿನಗೆ ಯಾವಾಗ ಅನ್ನಿಸ್ತದೆ, ನೀರಿನಲ್ಲಿ ಜಾಲಾಡಿ ಒಣಗಾಕ್ಬಿಡು ಸಾಕು. ಕೊಳೆ ಹೋಗಿಲ್ಲ ಅಂತ ಅನ್ನಿಸ್ತದೆ, ಮತ್ತೆ ತೊಯಿಸು ಮತ್ತೆ ಒಗಿ, ಮತ್ತೆ ತೊಯಿಸು ಮತ್ತೆ ಒಗಿ. ಎಂಥ ಅದ್ಭುತ ಮಾತಾಡಿದ್ದಾನೆ ಕೃಷ್ಣ. ಅದಕ್ಕೆ ಉದಾಹರಣೆ ನಾನು ಕೊಟ್ಟದ್ದಷ್ಟೇ ಅಲ್ಲ, ಕೃಷ್ಣನ ಶಬ್ದದಲ್ಲಿ ನಿಮಗದು ಸ್ಫುರಣ ಆಗ್ತದೆ. ಮೋಹ ಕಲೀಲಂ ಅನ್ನೋ ಶಬ್ದವನ್ನು ಆಡ್ತಾನೆ. ಯದಾ ತೇ ಮೋಹ ಕಲೀಲಂ ಬುದ್ಧಿರ್ ವ್ಯತಿತರಿಷ್ಯತಿ. ನಿನಗೆ ಅಂದಾಜಿಗೆ ಬರ್ತದೆ ಒಂದು ಬಟ್ಟೆಯನ್ನು ಒಗೆಯೋ ಮುನ್ನ, ಇದು ಯಾವ ಬಣ್ಣಕ್ಕೆ ಮಾಸಿದೆ, ಇದು ನಿಜವಾದ ಇದ್ರ ಬಣ್ಣ ಯಾವುದಿತ್ತು ಅಂತ ನಿನಗೆ ತಿಳಿದಿರ್ತದಲ್ಲ. ಬುದ್ಧಿರ್ ವ್ಯತಿತರಿಷ್ಯತಿ. ತೇ ಬುದ್ಧಿ ವ್ಯತಿತರಿಷ್ಯತಿ. ಬುದ್ಧಿ ಅಂದರೆ ಅಂತಃಕರಣ ಅಂತ ಅರ್ಥ. ನಿನ್ನ ಈ ಅಂತಃಕರಣ ಮೋಹ ಕಲೀಲಂ, ಅನೇಕ ಕೊಳೆ ಸೇರಿಕೊಂಡು ಒಳಗಡೆಯಲ್ಲಿ ಅದು ಬಣ್ಣವೇ ಬೇರೆಯಾಗಿ ಮಾಸೋಗಿಬಿಟ್ಟಿದೆ. ಆ ಬಟ್ಟೆ ಯಾವುದಕ್ಕೂ ಉಪಯೋಗಕ್ಕೆ ಬರೋದೇ ಇರೋ ಅಷ್ಟರ ಮಟ್ಟಿಗೆ ಉಪಯೋಗಿಸ್ಬಿಟ್ಟಿದ್ದೇವೆ. ಇವತ್ತು ನಿಮ್ಮೆಲ್ಲರ ಅಂತಃಕರಣದ ಬಟ್ಟೆ ಎಷ್ಟು ಕೊಳೆಯಾಗಿದೆ ಅಂತಂದರೆ, ಪ್ರಾಯಶಃ ಎಲ್ಲ ಸೋಪು ಮುಗಿಸಿದ್ರೂ ಅದೇನು ಸ್ವಚ್ಛ ಆಗ್ತದೋ ಇಲ್ಲೋ. ಎಷ್ಟು ಅದ್ಭುತ ಮಾತಾಡ್ತಾನೆ ಕೃಷ್ಣ. ಮನುಷ್ಯನ ಅಂತಃಕರಣದ ಬಟ್ಟೆ ಶುದ್ಧಿ ಇಲ್ಲ ಅಂತಾದರೆ ಆ ಬಟ್ಟೆಯಲ್ಲಿ ಯಾವ ಭಗವಂತನ ಚಿತ್ರಪಟವನ್ನು ನೀವು ಕಾಣಲಿಕ್ಕೆ ಸಾಧ್ಯ? ನಿಮಗೊಂದು ಉದಾಹರಣೆ ಕೊಡಬೇಕು. ಇವತ್ತು ಟಿ ವಿ ಸಿನಿಮಾಗಳಲ್ಲಿ ನಾವು ಕಾಣ್ತೇವಲ್ಲ, ಸ್ಕ್ರೀನ್ ಹಾಕಿರ್ತಾರೆ, ಅದು ಬಿಳಿ ಬಟ್ಟೆ ಮಾತ್ರ. ಆ ಬಿಳಿ ಬಟ್ಟೆಯಲ್ಲಿ ನೆರಳುಗಳನ್ನು ಬಣ್ಣ ತುಂಬಿ ತೋರಿಸ್ತಾ ಬರ್ತಾರೆ. ಅದು ಬಟ್ಟೆ ಎಷ್ಟೆಷ್ಟು ಬಿಳಿ ಇರ್ತದೆ ಅಷ್ಟಷ್ಟು ಕ್ಲಾರಿಟಿ ಜಾಸ್ತಿ ಆಗ್ತದೆ, ಅಷ್ಟಷ್ಟು ಕ್ಲಿಯರಾಗಿ ಕಾಣಿಸ್ತದೆ. ಆ ಬಟ್ಟೆಯಲ್ಲಿ ಏನಾದರೂ ಸ್ವಲ್ಪ ಕೊಳೆ ಇದ್ದರೂ ಚಿತ್ರಗಳು ಸರಿಯಾಗಿ ಕಾಣಲ್ಲ. ಇಲ್ಲಿ ಬಟ್ಟೆಯಲ್ಲೇ ಚಿತ್ರ ನೋಡಲಿಕ್ಕೆ ಇಷ್ಟು ಕ್ಲಾರಿಟಿ ಬೇಕು, ಆ ಬಟ್ಟೆ ಇಷ್ಟು ಶುದ್ಧ ಇರಬೇಕು. ಇನ್ನು ಒಳಗೆ ಅಂತಃಕರಣ ಅನ್ನೋ ಬಟ್ಟೆಯಲ್ಲಿ ಭಗವಂತ ಅನ್ನೋ ಪರಮಾತ್ಮನ ಚಿತ್ರ ನಾವು ಕಾಣಲಿಕ್ಕೆ ಪ್ರಯತ್ನ ಪಡ್ತಿದ್ದೇವೆ. ಆ ಬಟ್ಟೆ ಅನ್ನುವಂಥ ಸ್ಕ್ರೀನು ಎಷ್ಟು ಚೆನ್ನಾಗಿ ಶುದ್ಧವಾಗಿ ಬೆಳ್ಳಗಿರಬೇಕು ಅನ್ನೋದು ನಾವು ಚಿಂತನೆ ಮಾಡಬೇಕಾದದ್ದು. ಹಾಗಾದರೆ ನಿಷ್ಕಾಮ ಕರ್ಮಯೋಗ, ಹಿಂದಿನ ಉಪನ್ಯಾಸದಲ್ಲಿ ಹೇಳುವಾಗ ಕರ್ಮವನ್ನು ನೀರಿಗೆ ಹೋಲಿಸಿ ವ್ಯಾಖ್ಯಾನ ಮಾಡಿದ್ದಾಯಿತು. ನಿಷ್ಕಾಮ ಕರ್ಮದ ನೀರು ಅಂತಃಕರಣದ ಪಾತ್ರೆಯನ್ನು ತೊಳೆದರೆ ಅದು ಶುದ್ಧವಾಗ್ತದೆ. ಶುದ್ಧ ಪಾತ್ರೆಯಲ್ಲಿ ಧ್ಯಾನ ಭಕ್ತಿಗಳ ಅಡಿಗೆ ಮಾಡಿದರೆ ರುಚಿಯಾಗಿರ್ತದೆ. ನಿಷ್ಕಾಮ ಕರ್ಮ ಅನ್ನೋದು ಬರೀ ಅದು ಕೇವಲ ನೀರಷ್ಟೇ ಅಲ್ಲ, ನಿಷ್ಕಾಮ ಕರ್ಮ ಅಂತಃಕರಣದ ಬಟ್ಟೆಯ ಕೊಳೆ ತೆಗಿಲಿಕ್ಕಿರುವಂತಹ ಅಪೂರ್ವವಾದ ಒಗೆತ ಅಂತ ಚಿಂತನೆ ಮಾಡಬೇಕಂತ. ಈ ಒಗೆತನದಲ್ಲಿರುವ ಸುಖ ಇನ್ನೆಲ್ಲೂ ಇಲ್ಲ ಅಂತ ದಾಸರ ಆ ಚಿಂತನೆಯನ್ನು ಮಾಡಿಸಿದ್ದಾರೆ. ಎಷ್ಟು ಅಂತಃಕರಣದಲ್ಲಿ ಮನುಷ್ಯನಿಗೆ ಶ್ರವಣ ಮಾಡಬೇಕು, ನಿಷ್ಕಾಮ ಕರ್ಮದಲ್ಲಿ ತನ್ನನ್ನು ತೊಡಗಿಸ್ಕೊಳ್ಬೇಕು. ಎಲ್ಲಿ ತನಕ ಅಂತ ಕೇಳಿದ್ದಕ್ಕೆ ಆ ಒಳಗಿರುವ ಸಂಶಯ ಹೋಗಬೇಕು, ಒಳಗಿರುವ ಕಾಮಕ್ರೋಧಗಳು ದೂರ ಆಗ್ತಿರಬೇಕು, ಒಳಗಿರುವಂತಹ ಬೇರೆ ಬೇರೆ ರೀತಿಯಾದ ಭಗವಂತನ ಬಗ್ಗೆ ವಿಪರೀತ ತಿಳುವಳಿಕೆಗಳು ದೂರ ಆಗ್ತಿರಬೇಕು. ನಾವು ಸಮಾಧಿಯ ಅವಸ್ಥೆಗೆ ಕೂತರೆ ಒಂದು ಸಂಶಯವು ಒಳಗಡೆ ನುಸುಳಲಿಕ್ಕೆ ಅವಕಾಶ ಕೊಡಬಾರ್ದು. ಅಷ್ಟು ನಿಷ್ಕಾಮ ಕರ್ಮಯೋಗವನ್ನು ಆಚರಣೆ ಮಾಡು ಅಂತಂತಾರೆ. ಎಷ್ಟು ಸಂಬಂಧ ಇದೆ ಇಂಟರ್ನಲ್ ಕಲೆಕ್ಷನ್. ಅಂತಃಕರಣದಲ್ಲೇ ದೇವರನ್ನು ಕಾಣಬೇಕು, ಅಂತಃಕರಣ ಸ್ವಚ್ಛ ಇರಬೇಕು. ಅದರ ಸ್ವಚ್ಛತೆಗಾಗಿ ನಾವು ಒಂದು ಅಭಿಯಾನ ನಡೆಸಬೇಕು. ಅದೇ ನಿಷ್ಕಾಮ ಕರ್ಮಯೋಗ ಅನ್ನುವಂಥ ಅಭಿಯಾನ ಅಂತಂತಾನೆ ಕೃಷ್ಣ. ಇದು ನಿಜವಾಗ್ಲೂ ಸ್ವಚ್ಛ ಭಾರತ ಅಭಿಯಾನ ಇದ್ದ ಹಾಗೆ ಸ್ವಚ್ಛಾಂತಃಕರಣ ಅಭಿಯಾನವನ್ನು ಕೃಷ್ಣ ಪರಮಾತ್ಮ ವ್ಯಾಖ್ಯಾನ ಮಾಡಿ ಚಿಂತನೆ ಮಾಡಿಸ್ತಾನೆ. ಹೊರಗೆ ಎಷ್ಟು ಸ್ವಚ್ಛ ಮಾಡಿದರೂ ಒಳಗಿಲ್ಲದ ಸ್ವಚ್ಛತೆ
ಹೊರಗೆ ಎಷ್ಟು ಸ್ವಚ್ಛ ಮಾಡಿದರೂ ವ್ಯರ್ಥವೇ ಆಗ್ತದೆ. ಒಳಗಿನ ಸ್ವಚ್ಛತೆ ಹೊರಗಿನ ಸ್ವಚ್ಛತೆಗಳಲ್ಲಿ ಒಳಗಿಂದೇ ಬಹಳ ಮಹತ್ತರವಾದದ್ದು. ಇದನ್ನು ಕೃಷ್ಣ ವ್ಯಾಖ್ಯಾನ ಮಾಡ್ತಾನೆ. ನಿರಂತರ ಸಚ್ಚಾಸ್ತ್ರಗಳನ್ನು ಶ್ರವಣ ಮಾಡು. ನಿನ್ನ ಕರ್ತವ್ಯ ಕರ್ಮಾನುಷ್ಠಾನವನ್ನು ಸಕಾಮವಾಗಿ ಬೇಡ, ನಿನ್ನ ಕರ್ತವ್ಯ ಫಲದ ಆಸೆ ಇಲ್ಲದೆ ನಿರಂತರ ಮಾಡ್ತಾ ಬಾ. ಈ ಒಗೆತನದಿಂದ ನಿನ್ನ ಅಂತಃಕರಣ ಶುದ್ಧಿ ಆಗ್ತದೋ ಇಲ್ಲೋ ಗಮನಿಸ್ಕೋ. ಪೂರ್ಣ ಶುದ್ಧಿ ಆಗಿದೆ ಅಂತ ಅನಿಸಿದಾಗ ನಾ ಮಾಡಿದ ಕರ್ಮದ ಫಲ ನಂಗೆ ಸಿಕ್ತು ಅಂತ ಅರ್ಥ. ಅಲ್ಲಿ ತನಕ ಮಾಡು ಅಂತ ಅರ್ಥ. ಅಥವಾ ನಿಷ್ಕಾಮ ಕರ್ಮ ಅನ್ನೋದು ಬಹಳ ದೊಡ್ಡ ಪ್ರವಾಹದ ಹರಿವಿನೊಳಗೆ ದಡ ಸೇರ್ಲಿಕ್ಕಿರುವ ಈಜು ಅಂತ ಅರ್ಥ. ಈಸಬೇಕು, ಇದ್ದು ಜಯಿಸಬೇಕು. ಎಲ್ಲಿವರೆಗೂ ಈಸಬೇಕು? ನೀರಿಗಿಳಿದಿದೆ, ದಡ ಸೇರೋ ತನಕ ಈಸು. ಅರೆ ನಾನು ಈಸ್ತಾನೇ ಇದ್ದೇನೆ, ಸಿಕ್ತು ದಡ ಅಂತ ಗೊತ್ತಾಗೋದು ಯಾವಾಗ ಅಂದರೆ, ಅರೆ ನಿನಗೆ ಆರಾಮಾಗಿ ಗೊತ್ತಾಗ್ತದೆ. ಯಾವಾಗ ಗೊತ್ತಾಗ್ತದೆ? ಯಾವಾಗ ಅಂದರೆ ನಿನ್ನ ಈ ಕೈ ಬಡತ, ನಿನ್ನ ಈ ಕಾಲು ಬಡತ ನಿನಗೆ ಅಂತ ನೆಲ ಕಚ್ಚಲಿಕ್ಕೆ ಶುರು ಆದ ಕೂಡಲೇ ನನ್ನ ದಡ ಬರ್ತಾ ಇದೆ ಅಂತ ನಿನಗೆ ಅನ್ನಿಸ್ತದೆ. ಇನ್ನೂ ನೀರಿನ ಆಳ ಜಾಸ್ತಿ ಇದೆ ಅಂದಾಗ ಕೈ ಕಾಲು ಬಡತ ಜಾಸ್ತಿ ಇರ್ತದೆ. ಹಾಗೆ ಮನುಷ್ಯ ಈ ಬದುಕಿನೊಳಗೆ ತನ್ನ ನೈಜ ಸಾಧನದೊಳಗೆ ಈಸ್ತಾ ಇರೋದು ಅಂದ್ರೆ ಅರ್ಥ ನಿಷ್ಕಾಮ ಕರ್ಮದಲ್ಲಿ ತನ್ನನ್ನು ತೊಡಗಿಸಿಕೊಂಡಿರೋದು. ಯಾವಾಗ ಅವನ ಮನಸ್ಸಿನೊಳಗೆ ಭಗವಂತ, ಅವನ ಜ್ಞಾನ, ಅವನ ಬಗ್ಗೆ ಸರಿಯಾದ ತಿಳುವಳಿಕೆ, ಸ್ವಲ್ಪವೂ ಸಂಶಯ ವಿಪರೀತ ತಿಳುವಳಿಕೆಗಳು ಇಲ್ಲದಂತೆ ಯಾವಾಗ ಮೂಡ್ತದೋ ನನ್ನ ದಡ ನನಗೆ ಸಿಕ್ತು ಅಂತ ಅರ್ಥ ಮಾಡ್ಕೊ. ಹೀಗೆ ಕೃಷ್ಣನ ಮಾತಿನ ಥರಥರವಾಗಿ ಜ್ಞಾನಿಗಳು ಚಿಂತನೆ ಮಾಡಿ ತೋರಿಸ್ತಾರೆ. ಅದನ್ನೇ ಹೇಳ್ದ, ಯದಾ ತೇ ಮೋಹ ಕಲಿಲಂ ಬುದ್ಧಿರ್ವ್ಯತಿತರಿಷ್ಯತಿ ತದಾ ಗಂತಾಸಿ ನಿರ್ವೇದಂ ಶ್ರೋತವ್ಯಸ್ಯ ಶ್ರುತಸ್ಯ ಚ. ಇಲ್ಲಿ ಶ್ರೋತವ್ಯಸ್ಯ ಶ್ರುತಸ್ಯ ಈ ಮಾತಿನ ಅಭಿಪ್ರಾಯವನ್ನು ಸ್ವಲ್ಪ ಸ್ಪಷ್ಟಪಡಿಸ್ಬೇಕು. ಶ್ರೋತವ್ಯ ಅಂದರೆ ಶ್ರುತ ಶ್ರೋತವ್ಯ ಎರಡೂ ನಡೆಯೋದು ಮಹಾತ್ಮರ ಮೂಲಕ. ಒಬ್ಬ ಮಹಾತ್ಮರ ಬಳಿಗೆ ನಾವು ಹೋಗಿ ನಮಗೆ ಸಚ್ಚಾಸ್ತ್ರಗಳನ್ನು ಶ್ರವಣ ಮಾಡಿಸ್ರಿ ಅಂತ ಅವರ ಸಂಪರ್ಕದಿಂದ ಮಾಡ್ಕೊಳ್ತೇವೆ. ಮುಂದೂ ಬಹಳ ಕೇಳ್ತೇವೆ, ಹಿಂದೂ ಸಾಕಷ್ಟನ್ನು ಈಗಾಗಲೇ ಕೇಳಿದ್ದೇವೆ. ಶ್ರುತಸ್ಯ ಶ್ರೋತವ್ಯಸ್ಯ ಕೃಷ್ಣ ಎರಡನ್ನೂ ಹೇಳ್ದ. ಮುಂದೆ ಕೇಳೋದು, ಈಗಾಗಲೇ ಕೇಳಿರೋದು, ಎರಡರದ್ದು ಫಲ ತದಾ ಗಂತಾಸಿ ನಿರ್ವೇದಂ. ನಿರ್ವೇದಂ ತದಾ ಗಂತಾಸಿ. ಸಾಕಷ್ಟು ಜನ ಇಲ್ಲಿ ನಿರ್ವೇದ ಅನ್ನೋ ಶಬ್ದಕ್ಕೆ ಅಭಿಪ್ರಾಯ ಸ್ಪಷ್ಟಪಡ್ಕೊಳ್ಳಿಕ್ಕೆ ಬರಲಿಲ್ಲ. ಅದಕ್ಕೆ ಹೇಳಿರ್ತೇನೆ, ವೇದ ಇಲ್ಲಿ ನಿರ್ವೇದ. ಏನಿದು ನಿರ್ವೇದ ಅನ್ನೋ ಶಬ್ದ? ಲಾಭ ಅಂತ ಅರ್ಥ. ನಿತರಾಂ ಲಾಭ ಅಂದರೆ ತಾತ್ಪರ್ಯ, ಇನ್ನು ನಮಗೆ ಯಾವ ಥರದ ಸಂಶಯ ಬರದಂತೆ ಜ್ಞಾನದ ಪೂರ್ಣತೆಯನ್ನು ಯಾವಾಗ ಪಡಿತೇವೋ ಅದೇ ನಿರ್ವೇದ. ನಿಷ್ಕಾಮ ಕರ್ಮದಿಂದ ಇನ್ಯಾವ ಸಂಶಯ ಮನಸ್ಸಿನಲ್ಲಿ ಉಳಿಸ್ಕೊಳ್ಳದೇ ಇದ್ದಂಥ ಜ್ಞಾನ ಪಡಿತೇವಂತೆ. ಅದು ಬಂತು ಅಂದರೆ ನಿರ್ವೇದ ಅಂತ ಅರ್ಥ ಕರೀತಾರೆ ಅದಕ್ಕೆ. ಇದು ಲಾಭ. ಮನುಷ್ಯನ ಬದುಕಿಗೆ ಬಹುಮುಖ್ಯವಾದ ಲಾಭವೇ ಅದಲ್ವೇ? ಸಂಶಯ ಬರದಂತೆ ಪಡ್ಕೊಳ್ಳುವ ಜ್ಞಾನವೇ ಲಾಭ. ಇದು ಈಗ ನಾವು ಮಾಡಿಕೊಳ್ಬೇಕಾದಂತಹ ಸಾಧನ. ಶ್ರವಣ ಮಾಡು, ಶ್ರವಣದ ಉಪಲಕ್ಷಣೆಯ ನಿಷ್ಕಾಮ ಕರ್ಮ ಮಾಡು. ಕರ್ಮದಿಂದಲೇ ಮನುಷ್ಯ ಅಂತಃಕರಣದ ಶುದ್ಧಿ ಮಾಡಿಕೊಳ್ಳಿ. ಅಂತಃಕರಣದ ಶುದ್ಧಿಯೇ ಪ್ರಮುಖವಾದಂತಹ ಮೊದಲು ಜ್ಞಾನ ಬರಲಿಕ್ಕಿರುವ ಫಲ. ಶುದ್ಧ ಅಂತಃಕರಣನಾಗಿ ಮತ್ತೆ ಪುನಃ ಕರ್ಮದಲ್ಲಿ ತೊಡಗ್ತಿ. ಅದು ಪರೋಕ್ಷ ಜ್ಞಾನ, ಅಪರೋಕ್ಷ ಜ್ಞಾನದ ಫಲವನ್ನು ನಿನಗೆ ತಂದು ಕೊಡ್ತದೆ. ಅದೇ ನಿಜವಾಗಲೂ ದಡ ಅಂತ ಕೃಷ್ಣ ಪರಮಾತ್ಮ ಅದನ್ನು ನಮಗೆ ವ್ಯಾಖ್ಯಾನ ಮಾಡಿ ಚಿಂತನೆ ಮಾಡಿಸ್ತಾನೆ. ಇನ್ನು ಮುಂದಿನ ಪದ್ಯದಲ್ಲಿ ಮತ್ತೊಂದು ವಿಷಯ ಪ್ರಸ್ತಾಪ ಪಡಿಸ್ತಾ ಇದ್ದಾನೆ. ಈಗ ಒಂದೊಂದು ಅವಸ್ಥೆಗಳನ್ನು ಹೇಳಿದ ಹಾಗೆ ಕೃಷ್ಣನ ಮಾತಿನಲ್ಲಿ ನಮಗೆ ಸ್ಪಷ್ಟ ಆಗ್ತದೆ. ನಿಷ್ಕಾಮ ಕರ್ಮ ಮಾಡ್ತಾ ಇರೋದು ಅದು ಒಂದು ಅವಸ್ಥೆ, ಮೊದಲನೇ ಅವಸ್ಥೆ.
ನಿಷ್ಕಾಮ ಕರ್ಮ ಶ್ರವಣ ಅಧ್ಯಯನ ಮಾಡ್ತಾ ಇರೋದು ಒಂದು ಅವಸ್ಥೆ. ಎರಡನೇ ಅವಸ್ಥೆ ಯಾವುದು? ಅದರಿಂದ ನಾವು ಪಡ್ಕೊಳ್ಳುವ ಅಂತಃಕರಣದ ಶುದ್ಧಿ, ಅದು ಎರಡನೇ ಅವಸ್ಥೆ. ಅದರ ನಂತರದಲ್ಲಿ ಬರುವ ಅವಸ್ಥೆ ಅಂತಃಕರಣದ ಶುದ್ಧಿಯಿಂದ ಭಗವಂತನ ಪರೋಕ್ಷ ಜ್ಞಾನ, ಅಪರೋಕ್ಷ ಜ್ಞಾನ, ಅದರ ಮೂಲಕವಾಗಿ ಪರಮಾತ್ಮನ ಅನುಗ್ರಹ, ಅದು ಮೇಲಿನ ಅವಸ್ಥೆ. ಈ ಅವಸ್ಥೆಗಳನ್ನು ಭಗವಂತ ತನ್ನ ಮಾತಿನಲ್ಲಿ ನಿರೂಪಣೆ ಮಾಡ್ತಾ ಬರ್ತಾನೆ. ಆ ನಿರೂಪಿಸುವಾಗ ಮಧ್ಯದಲ್ಲಿ ಒಂದು ಅಂಶ ಇದೆ. ಏನು ಅಂಶ ಅದು ಅಂದರೆ, ಸರಿ ನಿಷ್ಕಾಮ ಕರ್ಮದಲ್ಲಿ ತೊಡಗೋಣ, ಇನ್ಮೇಲಿಂದ ತೊಡಗೋಣ, ನಾವು ನೀವು ಏನು ಮಾಡಿದರೂ ಭಗವಂತನ ಪ್ರೀತಿಗಾಗಿ ಮಾಡ್ತೇವೆ ಅಂತ ನಿಷ್ಕಾಮದಲ್ಲಿ ತೊಡಗೋಣ. ತೊಡಗಿದ ಬಳಿಕ ಭಗವಂತನ ಪರೋಕ್ಷ ಜ್ಞಾನ ಆಗ್ತದೆ. ಸರಿ, ಪರೋಕ್ಷ ಜ್ಞಾನದ ನಂತರದ ಸ್ಥಿತಿ ಏನು ಅಂತ ಆಯಿತು. ಸಚ್ಚಾಸ್ತ್ರಗಳನ್ನು ಅಧ್ಯಯನ ಮಾಡಿದ್ವಿ, ಅಧ್ಯಯನದ ಮೂಲಕವಾಗಿ ಸಾಕ್ಷಾತ್ಕಾರ ಭಗವಂತನ ಅಪರೋಕ್ಷ ಅಂತಿದ್ದಾರಲ್ಲ, ನೇರವಾಗಿ ಅದೇ ಆಗಿಬಿಡ್ತದೋ, ಮಧ್ಯದಲ್ಲಿ ಏನಾದರೂ ಪ್ರೊಸೆಸ್ ಇದೆನೋ? ಅದಕ್ಕೆ ಕೃಷ್ಣ ಅಂತಾನೆ, ಯಾರಿಗೆ ಪರೋಕ್ಷ ಜ್ಞಾನವಾಗ್ತದೆ ಕೂಡಲೇ ಅವರಿಗೆ ಅಪರೋಕ್ಷ ಆಗಲ್ಲ. ಬಹಳ ಸೂಕ್ಷ್ಮರಿ. ಸಾಕಷ್ಟು ಜನ ತಿಳುವಳಿಕೆ ಬಂದ ಕೂಡಲೇ ದೇವ್ರ ಕಂಡ ಅನ್ನೋ ಹಾಗಿಲ್ಲ. ತಿಳುವಳಿಕೆ ಅನ್ನೋದು ಒಂದು ಮೆಟ್ಲೆ, ಅದರ ಮಧ್ಯದಲ್ಲಿ ಇನ್ನೂ ಮೆಟ್ಲಿದೆ. ಅದನ್ನು ಬಿಡದೆ ದೇವರ ಸಾಕ್ಷಾತ್ಕಾರ ಆಗಲಾರ್ದು. ಅದನ್ನು ವಿವರಣೆ ಕೊಡ್ತಾನೆ ಕೃಷ್ಣ. ನೋಡಿ, ನಮ್ಮ ಬದುಕಿನಲ್ಲಿ ಈ ಮೆಟ್ಲನ್ನು ಹತ್ತಲೇಬೇಕು. ಯಾವುದದು? ಶ್ರುತಿ ವಿಪ್ರತಿಪನ್ನಾತೆ ಯದಾ ಸ್ಥಾಸ್ಯತಿ ನಿಶ್ಚಲ ಸಮಾಧಾವಚಲ ಬುದ್ಧಿ ತದಾ ಯೋಗಮವಾಪ್ಸ್ಯಸಿ. ಈ ಮನುಷ್ಯನ ಅಂತಃಕರಣ ನಿಷ್ಕಾಮ ಕರ್ಮ ಮಾಡ್ತಾ ಮಾಡ್ತಾ ಮನಸ್ಸಿನೊಳಗೆ ಸಾಕಷ್ಟು ವಿಧವಾದಂಥ ವಿರುದ್ಧ ಸಂಶಯಗಳು ಬಂದಾಗಲೂ ಬೇಕಾದಾದರೂ ಮನಸ್ಸನ್ನು ಸ್ಥಿರಗೊಳಿಸುವ ಸಾಹಸ ಮಾಡಬೇಕಂತ. ಆಗ್ತದ ನಮ್ಮ ಕೈಯಲ್ಲಿ? ನೋಡಿ, ಶ್ರುತಿ ವಿಪ್ರತಿಪನ್ನಾತೆ ಯದಾ ಸ್ಥಾಸ್ಯತಿ ನಿಶ್ಚಲ, ಯದಾ ತೇ ಬುದ್ಧಿ ನಿಶ್ಚಲಾ ಸ್ಥಾಸ್ಯತಿ. ನಿನ್ನ ಬುದ್ಧಿ ವೇದಾದಿಗಳಲ್ಲಿ ಬರುವ ಅನೇಕ ವಿರುದ್ಧ ಮಾತುಗಳು ಅಂತ ಅನ್ನಿಸಬಹುದು, ಆದರೆ ಈ ವೇದದ ಮಾತು ಇಷ್ಟೇ ಅರ್ಥದಲ್ಲಿ ಇಲ್ಲ, ಇದಕ್ಕೆ ಅಭಿಪ್ರಾಯ ಬೇರೆ. ಹಿಂದೊಂದು ಸಲ ನಿಮಗೆ ನಾನು ಅದನ್ನು ವಿವರಣೆ ಕೊಡುವ ಪ್ರಯತ್ನ ಮಾಡಿದ್ದೇನೆ. ಆ ರೀತಿ ವೇದದಲ್ಲಿ ಬರುವಂಥ ಮಾತುಗಳ ಅನೇಕ ವಿರೋಧದ ಅಂಶಗಳನ್ನು ಮೇಲ್ನೋಟಕ್ಕೆ ಕಂಡರೂ ಇದಕ್ಕೆ ಈ ಅರ್ಥ ಅಲ್ಲ, ಇದರ ನಿಜವಾದ ತತ್ವ ಏನು ಅಂತ ತಿಳಿದು ಆ ಬುದ್ಧಿಗೆ ಮತ್ತೆ ಸಂಶಯ ಬಾರದಂತೆ ನಿಶ್ಚಲಗೊಳಿಸ್ಬೇಕಂತೆ. ಅದು ವೇದದಿಂದಲೇ ಬರ್ತದೆ ಅಂತಲ್ಲ, ಬೇರೆ ಬೇರೆ ರೀತಿಯಾಗೂ ಬರಲಿಕ್ಕೆ ಶುರುವಾಗಿರ್ತದೆ. ಆ ಬರುವ ಸಂಶಯವೇ ನಮ್ಮನ್ನು ಇವತ್ತೇನು ಮಾಡ್ತಾ ಇದೆ ಅಂದರೆ, ಸಮಾಧಿಯ ಅವಸ್ಥೆಗೆ ಹೋಗಲಿಕ್ಕೆ ನಮ್ಮನ್ನು ಬಿಡ್ತಾ ಇಲ್ಲ. ಸಾಕಷ್ಟು ಜನರಿಗೆ ಸಮಾಧಿಯ ಅವಸ್ಥೆಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಯಾಕಾಗ್ತಾ ಇಲ್ಲ? ಯಾಕಾಗ್ತಿಲ್ಲ ಅಂತ ಬಹಳ ಜನರಿಗೆ ಇದೊಂದು ಪ್ರಶ್ನೆ ಇದ್ದೇ ಇದೆ. ಯಾಕೆ ಅಂದರೆ, ಯಾವ ಅಂತಃಕರಣದಿಂದ ನಾವು ಭಗವಂತನ ಸಮಾಧಿಗೆ ಹೋಗಬೇಕೋ ಅದೇ ಅಂತಃಕರಣದೊಳಗೆ ನೂರಾರು ಸಂಶಯ ಒಳಗಡೆ ಕೂತ್ಕೊಂಡ್ಬಿಟ್ಟಿದೆ, ಹುದುಗಿ ಕೂತ್ಕೊಂಡಿದೆ. ಎಲ್ಲಿ ತನಕ ಸಂಶಯ ಹೋಗಲ್ಲ, ಮನಸ್ಸು ಹೊಯ್ದಾಡ್ತಿರ್ತದೆ. ಮನಸ್ಸು ಎಲ್ಲಿ ತನಕ ಹೊಯ್ದಾಡ್ತದೆ, ಭಗವಂತನ ಸಮಾಧಿಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಹೇಳಿದೆ, ಸ್ಕ್ರೀನೇ ಅಳಗಾಡ್ತಿದೆ ಅಂದರೆ ಸಿನಿಮಾ ಏನು ನೋಡ್ಲಿಕ್ಕೆ ಸಾಧ್ಯ? ಗಾಳಿಗೆ ಬಂದು ಸ್ಕ್ರೀನ್ ಅಳಗಾಡ್ಲಿಕ್ಕೆ ಶುರು ಆಯಿತು ಅಂದರೆ ಚಿತ್ರ ಏನು ತೋರಿಸ್ಲಾರ. ಹಾಗೆ ಅಂತಃಕರಣ ಅನೇಕ ಬೇರೆ ಬೇರೆ ರೀತಿ ಗೊಂದಲ ವಿಷಯಗಳಿಂದ ಅದು ನಿರಂತರ ಅಳಗಾಡ್ತಾ ಇದೆ. ಅಲ್ಲಿ ಭಗವಂತನ ಚಿತ್ರಣದಿಂದ ನಾವು ಏನು ಅವನನ್ನು ಸಮಾಧಿಯ ಅವಸ್ಥೆಗೆ ಹೋಗಿ ಧ್ಯಾನ ಮಾಡಿ ಪ್ರೀತಿಪಡಿಸ್ಲಿಕ್ಕೆ ಸಾಧ್ಯ? ಅದನ್ನು ನಿಶ್ಚಲಗೊಳಿಸ್ಕೋ. ಅಂತಃಕರಣದ ಸ್ಕ್ರೀನು ಮತ್ತೆ ಮತ್ತೆ ಚಲನ ಆಗಬಾರ್ದು. ಹಾಗದನ್ನು ಗಮನಿಸು, ಹಾಗದನ್ನು ತಂದುಕೋ, ಆ ಪ್ರಯತ್ನ ನೀ ಮಾಡು. ಅದನ್ನು ಇಲ್ಲೇ ಹೇಳ್ತಾನೆ, ಶ್ರುತಿ ವಿಪ್ರತಿಪನ್ನಾತೆ ಯದಾ ಸ್ಥಾಸ್ಯತಿ ನಿಶ್ಚಲ.
ತೇ ಬುದ್ಧಿ ಸಮಾಧೌ ನಿಶ್ಚಲ ಯದಾ ಸ್ಥಾಸ್ಯತಿ. ಅಸಂಪ್ರಜ್ಞಾತ ಸ್ಥಿತಿ ತಲುಪ್ತಾನೆ, ಅದನ್ನು ಸಮಾಧಿ ಅಂತ ಕರೀತಾರೆ. ಸಮಾಧಾವಚಲ ಬುದ್ಧಿ ತದಾ ಯೋಗಮವಾಪ್ಸ್ಯಸಿ. ಸಮಾಧಾವಚಲ ಬುದ್ಧಿ, ಯೋಗದ ಫಲ ಏನು ಅಂತ ನಿನಗೆ ಬಹಳ ದೊಡ್ಡ ಜಿಜ್ಞಾಸೆ ಇದೆ ಅಲ್ಲ ಅರ್ಜುನ, ಅದರದ್ದೇ ಒಂದು ಆನಂದ ಇದೆನೋ, ಅದರದ್ದೇ ಒಂದು ಮಹತ್ವ ಇದೆ. ಇಲ್ಲಿ ಯೋಗಮವಾಪ್ಸ್ಯಸಿ ಅಂದರೆ ಯೋಗ ಫಲಮವಾಪ್ಸ್ಯಸಿ ಅಂತ ಅರ್ಥ. ಇಲ್ಲಿ ಮಾತ್ರ ಯೋಗದ ಫಲ ಏನು, ನಿಷ್ಕಾಮ ಕರ್ಮಾನುಷ್ಠಾನದ ಫಲ ಏನು ಅಂತ ನಿನಗೆ ಜಿಜ್ಞಾಸೆ ಇದೆಯಲ್ಲ, ನಾ ಹೇಳ್ತೇನೆ ನೋಡು, ಅಸಂಪ್ರಜ್ಞಾತ ಸಮಾಧಿ ಸ್ಥಿತಿಗೆ ತಲುಪ್ತಿ, ಅದೊಂದು ಫಲ. ನಿನ್ನ ಬುದ್ಧಿ ನಿಶ್ಚಲವಾಗಿ ಕೂಡ್ತದೆ ಅಂತಃಕರಣದಲ್ಲಿ, ಅದು ಇನ್ನೊಂದು ಫಲ. ಒಳಗಿರೋ ಸಂಶಯಗಳ ಮಲ ದೂರ ಆಗ್ತದೆ, ಅದು ಮತ್ತೊಂದು ಫಲ. ಪರೋಕ್ಷ ಜ್ಞಾನ ಉಂಟಾಗ್ತದೆ, ಅದು ಫಲ. ಹಾಗಾದರೆ ಎಲ್ಲ ಸ್ಥಿತಿಗತಿಗಳು ನಿಷ್ಕಾಮ ಕರ್ಮದಿಂದಲೇ ಆಗ್ತಾವೆ ಅಂತನ್ನೋದು ಸ್ಪಷ್ಟ ಆದಾಗ ನಾವು ಅದರಲ್ಲಿ ತೊಡಗದೆ ಈ ಫಲವನ್ನು ಹೇಗೆ ಪಡೀಲಿಕ್ಕೆ ಸಾಧ್ಯ? ಸುಮ್ಮನೆ ದೇವರನ್ನ ಕಾಣಲಿಕ್ಕೆ ಹೇಗೆ ಸಾಧ್ಯ? ಹಾಗಾಗಿ ನಮ್ಮ ಬದುಕಿನಲ್ಲಿ ನಾವು ಸಮಾಧಿಯ ಸ್ಥಿತಿ ತಲುಪಬೇಕು ಅನ್ನೋದೇ ನಮ್ಮ ಅಚೀವ್ಮೆಂಟ್ ಆಗಬೇಕು. ಕೃಷ್ಣನ ಮಾತಿನ ಪ್ರಕಾರ ಸಾಕಷ್ಟು ಜನರಲ್ಲಿ ನಾನು ಅದನ್ನೇ ಕೇಳ್ತೇನೆ, ನೀನು ಮುಂದೇನಾಗ್ತಿ? ಸಹಜವಾಗಿ ಇವತ್ತು ಕೊಡುವ ಉತ್ತರಗಳು ನೋಡಿದರೆ ಬಹಳ ಆಶ್ಚರ್ಯ ಆಗ್ತದೆ. ನಾನು ಮೆಕ್ಯಾನಿಕಲ್ ಇಂಜಿನಿಯರ್ ಆಗ್ತೀನಿ, ನಾನು ಸಾಫ್ಟ್ವೇರ್ ಆಗ್ತೀನಿ, ಐ ಕ್ಯಾನ್ ಅಚೀವ್ ಇಟ್ ಅಂತಾರೆ. ಒಬ್ಬರ ಬಾಯಲ್ಲಿ ನಾನು ಒಬ್ಬ ಸಮಾಧಿಯ ಸ್ಥಿತಿಗೆ ಹೋಗುವ ಸ್ಥಿತಪ್ರಜ್ಞನಾಗ್ತೀನಿ ಅಂತ ಬರಲೇ ಇಲ್ಲ. ಯಾಕೆ? ಅದರ ಬಗ್ಗೆ ವಿವರಣೆನೇ ಇಲ್ಲ ಲೋಕದಲ್ಲಿ. ಆ ಪರಿಸರವೇ ಇಲ್ಲ, ಅದರ ಬಗ್ಗೆ ವಿವರಣೆ ಇಲ್ಲ. ಅದನ್ನು ಸರಿಯಾಗಿ ಬೋಧಿಸಿ ಅದರಲ್ಲಿ ಸಿಕ್ಕುವ ಆನಂದದ ಬಗ್ಗೆ ವಿಶ್ಲೇಷಣೆ ಇಲ್ಲ. ಅದರ ಬಗ್ಗೆ ವಿಶ್ಲೇಷಣೆ ಕೊಟ್ಟು ಆ ಥರನೇ ಮನುಷ್ಯರನ್ನು ತಯಾರು ಮಾಡಿದರೆ ಮನುಷ್ಯ ಸಹಜವಾಗಿ ಇದರ ಕಡೆಗೆ ಆಕರ್ಷಣೆಗೊಂಡು ಬಂದೇ ಬರ್ತಾನೆ. ಇದೇ ನಮ್ಮಲ್ಲಿ ಆಗಿರೋ ಕೊರತೆ. ಇದು ಭಾರತದ ಜ್ಞಾನ ಸಂಪತ್ತು. ಈ ಸಂಪತ್ತನ್ನು ಎಲ್ಲ ಕಡೆಯಲ್ಲಿ ಹರಡಲಿಕ್ಕೆ ಶುರು ಮಾಡಿದರೆ ಸಹಜವಾದ ಅಯಸ್ಕಾಂತ ಶಕ್ತಿ ಈ ಜ್ಞಾನದಲ್ಲಿದೆ. ಈ ಜ್ಞಾನ ಮ್ಯಾಗ್ನೆಟಿಕ್ ಪವರ್. ಒಂದು ಸ್ವಲ್ಪ ಹೇಳಿದರೆ ಸಾಕು, ಮನುಷ್ಯ ಸಾತ್ವಿಕ ಪ್ರಕೃತಿ ಇದ್ದರೆ ತಾನಾಗೆ ಒಳಗೆ ಬರಲಿಕ್ಕೆ ಶುರು ಮಾಡ್ತಾನೆ. ಅದಕ್ಕೆ ಮನುಷ್ಯನ ಬದುಕಿನಲ್ಲಿ ನಿಜವಾಗಲೂ ಕೂಡ ಗಳಿಸ್ಬೇಕು ಅಂದರೆ ಸಮಾಧಿಯ ಸ್ಥಿತಿಯ ಸುಖವನ್ನು ಗಳಿಸ್ತೇನೆ ಅಂತ ಶಪಥ ಕೊಡಬೇಕಂತವನು. ಐ ಕ್ಯಾನ್ ಅಚೀವ್ ಇಟ್ ಭಗವತ್ ಸಮಾಧಿ. ದೇವರ ಸಮಾಧಿಯನ್ನು ನಾನು ಪ್ರಯತ್ನಪೂರ್ವಕವಾಗಿ ಪಡಿತೇನೆ, ಗಳಿಸ್ತೇನೆ ಅಂತ ಹೋಗಬೇಕು. ಆಗ ಅವನಿಗೆ ಅರ್ಥ ಆಗಲಿಕ್ಕೆ ಶುರು ಆಗ್ತದೆ. ಓ, ಸಮಾಧಿಯ ಸ್ಥಿತಿನ, ಅದನ್ನು ಪಡೀಲಿಕ್ಕೆ ಯಾವುದು ಕಾರಣ? ಅದರ ಹಿನ್ನೆಲೆಯಲ್ಲಿರುವ ಅಂತಃಕರಣದ ಶುದ್ಧಿ, ಆ ಅಂತಃಕರಣ ಶುದ್ಧಿಗೆ ಬೇಕಾದ ಈ ನಿಷ್ಕಾಮ ಕರ್ಮಾನುಷ್ಠಾನ, ಇವೆಲ್ಲ ಒಂದೊಂದಾಗಿ ಪಾರ್ಟ್ಸ್ ಅರ್ಥ ಆಗ್ತದೆ. ಇವತ್ತು ಭಗವದ್ಗೀತೆಯ ಶಿಕ್ಷಣ ಕಡಿಮೆ ಆದದ್ರಿಂದ ಮನಸ್ಸಿನಲ್ಲಿ ಲೌಕಿಕ ವಿದ್ಯೆ ಹಾವಳಿಯಿಂದ ಎಲ್ಲರ ಮನಸ್ಸು ತೊಳಲಾಟಕ್ಕೆ ಶುರುವಾಗಿದೆ. ಇದನ್ನು ಮನುಷ್ಯ ಅರ್ಥ ಮಾಡಿಕೊಳ್ಬೇಕು. ಏನೆಲ್ಲ ಪ್ರಯತ್ನ ಪಡ್ತಿದ್ದಾನೆ, ನನ್ನ ಮನಸ್ಸು ಯಾಕೋ ಸಮಾಧಾನ ಇಲ್ಲ, ನನ್ನ ಮನಸ್ಸಿಗೆ ಯಾಕೋ ಶಾಂತಿ ಸಿಗ್ತಿಲ್ಲ, ನಾನು ಯಾಕಿಷ್ಟು ಹೊಯ್ದಾಡ್ತಿದ್ದೇನೆ, ನಾನು ಯಾಕಿಷ್ಟು ಅಸ್ಥಿರನಾಗಿದ್ದೇನೆ, ನನ್ನ ಮನಸ್ಸು ಯಾಕಿಷ್ಟು ಚಂಚಲವಾಗಿದೆ, ತನ್ನನ್ನು ತಾನೇ ನಿಯಂತ್ರಣಕ್ಕೆ ತಂದುಕೊಳ್ಳಿಕ್ಕಾಗ್ತಾ ಇಲ್ಲ, ಅಷ್ಟು ಹೋರಾಡ್ತಿದ್ದಾನೆ. ಕೃಷ್ಣನ ದೃಷ್ಟಿಯಲ್ಲಿ ಮನಸ್ಸಿನ ನಿಶ್ಚಂಚಲತೆ, ಮನಸ್ಸಿನ ಸದೃಢತೆ, ಮನುಷ್ಯನ ನೈಜ ಸುಖದ ಅಭಿವ್ಯಕ್ತಿ, ಇವೆಲ್ಲವೂ ಕೂಡ ನಿಷ್ಕಾಮ ಕರ್ಮಯೋಗದಿಂದಾಗುವ ಫಲಶ್ರುತಿ. ಇದು ಕೃಷ್ಣ ಜಗತ್ತಿಗೆ ಕೊಡುವಂಥ ತತ್ವಜ್ಞಾನ. ಎಂದಾದರೂ ನೀವು ಇದನ್ನು ಪ್ರಯತ್ನಪಟ್ಟು ಸಾಧಿಸುವ ಕಾರ್ಯ ಮಾಡಬಹುದು. ಇದಕ್ಕೆ ದಿನ ನಿಗದಿಪಡಿಸಲಿಲ್ಲ, ಕಾಲ ನಿಗದಿಪಡಿಸಿಲ್ಲ ದೇವರು. ಎಂದಾದರೂ ನಾವಿದರಲ್ಲಿ ಪ್ರಯತ್ನ ಪಡಬಹುದು. ಸ್ಪಷ್ಟ ಹೇಳಿದ್ದಾನೆ, ಶ್ರುತಿ ವಿಪ್ರತಿಪನ್ನಾತೆ ಯದಾ ಸ್ಥಾಸ್ಯತಿ ನಿಶ್ಚಲ ಸಮಾಧಾವಚಲ ಬುದ್ಧಿ ತದಾ ಯೋಗಮವಾಪ್ಸ್ಯಸಿ. ಎಂಥ ಮಾತು! ಎಂದು ಇದನ್ನು ನಾವು ಪ್ರಾಕ್ಟೀಸ್ ಮಾಡಲಿಕ್ಕೆ ಶುರು ಮಾಡ್ತೇವೆ ಅಂದು ನಾವು ಉದ್ಧೃತರಾದ್ವಿ ಅಂತ ಅರ್ಥ. ಗಮನಿಸಿ, ಈ ಶ್ಲೋಕದಲ್ಲಿ 2 ಅಂಶ ಇಟ್ಟಿದ್ದಾನೆ ಕೃಷ್ಣ, ಎ ಹಾಗೂ ಬಿ. ಈ ಸಮಾಧಿಯ ಸ್ಥಿತಿಯಲ್ಲಿ ವಿಶೇಷತೆ ಏನು ಅಂದರೆ, ನಿಷ್ಕಾಮ ಕರ್ಮದಲ್ಲೇ ಒಂದು ವಿಶೇಷ ಇದೆ.
ಜ್ಞಾನ ಬರುವ ಮೊದಲು ನಿಷ್ಕಾಮ ಕರ್ಮ ಬೇರೆ, ಜ್ಞಾನದ ನಂತರದಲ್ಲಿ ಮಾಡುವ ನಿಷ್ಕಾಮ ಕರ್ಮಗಳು ಬೇರೆ. ಜ್ಞಾನ ಬರುವ ಮೊದಲು ನಿಷ್ಕಾಮದಲ್ಲಿ ತೊಡಗಬೇಕು, ಜ್ಞಾನ ನಂತರದಲ್ಲೂ ನಿಷ್ಕಾಮದಲ್ಲಿ ತೊಡಗಬೇಕು. ಗಮನಿಸ್ರಿ, ನಮಗೆ ಪರೋಕ್ಷ ಜ್ಞಾನ ಇನ್ನೂ ಬಂದಿಲ್ಲ, ಮೊದಲು ನಾವು ನಿಷ್ಕಾಮ ಕರ್ಮ ಮಾಡ್ತಾ ಇದ್ದೇವೆ. ಆ ಕರ್ಮದ ಫಲ ಪರೋಕ್ಷ ಜ್ಞಾನ ತಂದು ಕೊಡಲಿಕ್ಕಾಗ್ತದಂತೆ, ಅಂದಾಜಾಗ್ತದೆ. ಈಗ ಪರೋಕ್ಷ ಜ್ಞಾನ ಬಂತು, ಈಗಲೂ ಪುನಃ ನಾವು ನಿಷ್ಕಾಮ ಕರ್ಮದಲ್ಲೇ ನಮ್ಮನ್ನು ತೊಡಗಿಸ್ಕೊಂಡಿದ್ದೇವೆ ಅಂತಾದರೆ ಆ ಕರ್ಮದ ಫಲ ಸಮಾಧಿಯ ಸ್ಥಿತಿಯಲ್ಲಿದ್ದು ಮುಂದೆ ಭಗವಂತನ ಸಾಕ್ಷಾತ್ಕಾರಕ್ಕೆ ಕಾರಣ ಆಗ್ತದಂತೆ. ಸೊ ಜ್ಞಾನ ಬರುವ ಮೊದಲು ಮಾಡುವಂತಹ ನಿಷ್ಕಾಮ ಕರ್ಮ, ಬಿ ಪರೋಕ್ಷ ಜ್ಞಾನ ಬಂದ ನಂತರವೂ ಮಾಡುವಂತಹ ನಿಷ್ಕಾಮ ಕರ್ಮ. ಏಕೆ ಫಲ ಪರೋಕ್ಷ ಜ್ಞಾನ, ಬಿಗೆ ಫಲ ಪರೋಕ್ಷ ಜ್ಞಾನ ನಂತರ ಮಾಡಿದ್ರಿಂದ ಭಗವಂತನ ಸಾಕ್ಷಾತ್ಕಾರ, ಸಮಾಧಿಯ ಪರಿಪಾಕದಲ್ಲಿ ಹೋಗಿ ನಾವು ಅನುಭವಿಸುವ ಸುಖ. ಇದನ್ನು ಕೃಷ್ಣ ಈ ಮಾತಿನಲ್ಲಿ ಹೇಳ್ತಾ ಇದ್ದಾನೆ. ಅದಕ್ಕೆ ಮನುಷ್ಯ ನಿಷ್ಕಾಮ ಕರ್ಮ ಮಾಡಿದ್ದು ಒಂದು ಪೈಸೆಯಷ್ಟು ಕೂಡ ವ್ಯರ್ಥ ಆಗಲ್ಲ. ಜ್ಞಾನಕ್ಕಿಂತ ಮೊದಲು ಮಾಡಿದೆಯಾ, ಹಾಗಾದರೆ ಜ್ಞಾನದ ಫಲ ಕೊಟ್ಬಿಡ್ತೇನೆ ಅಂತಾನೆ ಕೃಷ್ಣ, ಅಲ್ಲಿಗೆ ತೊಗೊಂಡು ಹೋಗಿಬಿಡು. ಜ್ಞಾನದ ನಂತರ ಮಾಡ್ತಿದ್ದೀಯಾ, ಹಾಗಾದರೆ ನಂತರದಲ್ಲಿ ಮಾಡಿದ್ದಕ್ಕೂ ವ್ಯರ್ಥ ಅಲ್ಲ, ನನ್ನ ಸಾಕ್ಷಾತ್ಕಾರ ಅದನ್ನು ನಿನಗೆ ಕೊಡ್ತೇನೆ, ನನ್ನ ಸಾಕ್ಷಾತ್ಕಾರದಿಂದ ಅಲ್ಲೊಂದು ಸುಖ ಇದೆ, ಆ ಸುಖದ ಅನುಭವ ಕೊಡ್ತೀನಿ, ಅದನ್ನು ತೊಗೊಂಡ್ಬಿಡು ಅಂತಂತ. ಒಟ್ಟಾರೆ ಜ್ಞಾನ ಬರುವ ಮೊದಲು ಮಾಡಿದ್ದು ವ್ಯರ್ಥ ಅಲ್ಲ, ಪರೋಕ್ಷ ಜ್ಞಾನ ಬಂದ ನಂತರ ಮಾಡಿದ ನಿಷ್ಕಾಮ ಕರ್ಮವೂ ಕೂಡ ವ್ಯರ್ಥ ಅಲ್ಲ. ಈ ಸ್ತರದಲ್ಲಿ ಕೃಷ್ಣ ಮಾತಾಡ್ತಾ ಇದ್ದಾನೆ. ಇದು ಸೂಪರ್ ಅದ್ಭುತವಾದ ಡಿಗ್ರಿ. ಇದಕ್ಕಿಂತ ದೊಡ್ಡ ಡಿಗ್ರಿ ಇಲ್ಲ. ಲೋಕದಲ್ಲಿ ಬೇಕಾದಂಥ ಪದ್ಮವಿಭೂಷಣ ಕೊಡಬಹುದು, ಡಾಕ್ಟರೇಟ್ ಕೊಡಬಹುದು, ಆದರೆ ಭಗವಂತನ ದೃಷ್ಟಿಯಲ್ಲಿ ಇವನೊಬ್ಬ ಪರೋಕ್ಷ ಜ್ಞಾನಿ ಅಂತ ಡಿಗ್ರಿ ತಗೊಳ್ಳೋದಿದೆಯಲ್ಲ, ಅದು ಕಷ್ಟ. ಅದು ಬಂದ ಮೇಲೂ ನಿಷ್ಕಾಮ ಕರ್ಮದಲ್ಲಿ ತೊಡಗಿ ಭಗವಂತನ ದೃಷ್ಟಿಯಲ್ಲಿ ಇವನು ಸ್ಥಿತಪ್ರಜ್ಞಾ ಅಂತ ಕರೆಸ್ಕೊಳ್ಳೋ ಡಿಗ್ರಿ ಇದೆಯಲ್ಲ, ಅದು ಕಷ್ಟ. ಕೃಷ್ಣ ಹೇಳ್ತಾ ಇರುವಂಥ ಎರಡು ಪದವಿ, ಒಂದು ಪರೋಕ್ಷ ಜ್ಞಾನಿ ಅನ್ನೋ ಪದವಿ, ಇನ್ನೊಂದು ಸ್ಥಿತಪ್ರಜ್ಞಾ, ಅಸಂಪ್ರಜ್ಞಾತ ಯೋಗಿ ಅಥವಾ ಜ್ಞಾನಿ. ಆ ಪದವಿ ಇದೆಯಲ್ಲ, ಅದನ್ನು ಪಡ್ಕೊಳ್ಳೋದು ಕಷ್ಟ. ಕೃಷ್ಣ ಅದನ್ನು ನಿರೂಪಣೆ ಮಾಡಲಿಕ್ಕೆ ಈ ಮಾತಿನಲ್ಲಿ ಹೇಳ್ತಾನೆ. ಶ್ರುತಿ ವಿಪ್ರತಿಪನ್ನಾತೆ ಯದಾ ಸ್ಥಾಸ್ಯತಿ ನಿಶ್ಚಲ ಸಮಾಧಾವಚಲಾ ಬುದ್ಧಿ ತದಾ ಅವಾಪ್ಸ್ಯಸಿ ಅಂತ ವ್ಯಾಖ್ಯಾನ ಮಾಡಿದ್ದಾನೆ. ಇದು ಕೃಷ್ಣನ ಮಾತಿನಲ್ಲಿ ನಾವು ಕಂಡುಕೊಳ್ಬೇಕಾದಂತಹ ಮತ್ತೊಂದು ಅಂಶ. ಈ ಸತ್ಯವನ್ನು ಚಿಂತನೆ ಮಾಡಬೇಕು. ಇಲ್ಲಿ ಕೆಲವು ವಿವರಣೆಯನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಸಮಾಧಿ ಸ್ಥಿತಿ ತಲುಪೋದು ಅಂತ ಒಂದು ಹೇಳ್ತಾರೆ, ಸಮಾಧಾವಚಲಾ ಬುದ್ಧಿ. ಸಮಾಧಿ ಸ್ಥಿತಿ ತಲುಪೋದಿದೆಯಲ್ಲ, ಅದು ನೀ ಮಾಡಿದ ಯೋಗದ ಪರಿಪೂರ್ಣ ಫಲ. ಸಮಾಧಿ ಸ್ಥಿತಿ ತಲುಪಬೇಕು. ಅಲ್ಲಿ ಅಚಲಾ ಬುದ್ಧಿ, ಕೃಷ್ಣ ಆಡಿದಂಥ ಮಾತು. ಇದರ ವಿವರಣೆ ಕೊಡ್ತಾರೆ. ಸಮಾಧಿಯಲ್ಲಿ ನಿಶ್ಚಂಚಲವಾಗಿ ಇರೋದು, ಭಗವಂತನೆಡೆನೇ ಮನಸ್ಸನ್ನು ಇರಿಸೋದು ಅಂದರೆ ಏನರ್ಥ? ವಿವರಣೆ ಇಷ್ಟು. ಸಮಾಧಿ ಸ್ಥಿತಿ ತಲುಪಿದವನ ಪಕ್ಕದಲ್ಲಿ ಬಂದು ಯಾರಾದರೂ ಬೇರೆ ನಗಾರಿ ಬಾರಿಸಿದರೆ ಅವನಿಗದು ಗೊತ್ತಾಗಲ್ಲ. ಯಾಕೆ? ಸಮಾಧಿ ಸ್ಥಿತಿ ತಲುಪಿರ್ತಾನೆ. ಅವನು ಬೇರಿ ಬಾರಿಸಲಿ, ನಗಾರಿ ಬಾರಿಸಲಿ, ಡೊಳ್ಳು ಹೊಡಿಲಿ, ಏನಾದರೂ ಮಾಡಲಿ, ಅವನ ಬುದ್ಧಿ ಮಾತ್ರ ಎಲ್ಲಿರ್ತದೆ? ಸಮಾಧಾವಚಲಾ ಬುದ್ಧಿ. ಬೇರೆ ತಾಡನಗಳಿಂದಲೂ ಕೂಡ ಮನಸ್ಸಿನೊಳಗೆ ಸಂಶಯ ಬರಲ್ಲ, ಭೌತಿಕ ಬಾಹ್ಯ ವಸ್ತುಗಳ ಕಡೆಗೆ ಗಮನ ಹರಿಸಲ್ಲ, ಆ ಮನಸ್ಸಿನೊಳಗೆ ಅಂಥ ನಿಶ್ಚಲತೆಯನ್ನು ಪಡಿತಾನಂತೆ. ಇದು ಬರ್ತದ ನಮಗೆ? ಇಲ್ಲೇ ಮೊಬೈಲ್ ರಿಂಗ್ ಟೋನ್ ಆದರೆ ಸಾಕು, ಮನಸ್ಸು ಆ ಕಡೆ ಹೋಗಿರ್ತದೆ. ಅಂದರೆ ಮನಸ್ಸು ಎಷ್ಟು ಶಿಥಿಲ ಆಗಿದೆ, ಎಷ್ಟು ಅಳಗಾಡ್ತಿದೆ ಅಂತ ಇದರಿಂದಲೇ ಸ್ಪಷ್ಟ ಆಗ್ತದೆ. ಕೃಷ್ಣ ಹೇಳ್ತಿರುವ ನಿಶ್ಚಂಚಲವಾದ ಸಮಾಧಿ ಸ್ಥಿತಿನೇ ಎಲ್ಲೋ ಇದೆ, ನಾವೆಲ್ಲೋ ಇದ್ದೇವೋ ಏನೋ ಅಂತ. ಅದು ಎಲ್ಲೋ ಇದ್ದದ್ದಕ್ಕೆ ನಮ್ಮ ಸ್ಥಿತಿ ಹೀಗಾಗಿದೆ.
ಆದರೆ ಕಠಿಣ ಅಲ್ಲ. ಇದು ನಮಗಾಗಿ ಕೃಷ್ಣ ಬೋಧಿಸ್ತಿದ್ದಾನೆ. ಈ ಮಾರ್ಗ ಅನುಸರಿಸಿದರೆ ನಾವು ಬಹಳ ಬಹಳ ಆನಂದದಿಂದ ಇರಲಿಕ್ಕೆ ಸಾಧ್ಯ, ಬಹಳ ಆನಂದದಿಂದ ಇರ್ತೀವಿ. ಈ ತತ್ವ ತಿಳಿಬೇಕು. ಈ ತತ್ವವನ್ನು ಪ್ರಾಕ್ಟಿಕಲ್ಲಿ ಅಂದರೆ ನಮ್ಮ ಬದುಕಿನಲ್ಲಿ ಇದನ್ನು ಅಳವಡಿಸ್ಕೊಳ್ಬೇಕು. ಅಳವಡಿಸ್ಕೊಂಡಾಗ ಬಹಳ ಸುಖ ಇದೆ ಇಲ್ಲಿ. ಆ ವಿಷಯ ನೋಡ್ರಿ ಎಷ್ಟು ಅದ್ಭುತವಾಗಿ ಕೃಷ್ಣ ಹೇಳಿದ. ಅದಕ್ಕೆ ಹೇಳ್ತಾನೆ ಒಂದು ಕಥೆ. ಸಮಾಧಿ ಸ್ಥಿತಿಯಲ್ಲಿರೋರಿಗೆ ಏನಾದರೂ ಎಚ್ಚರಿಕೆಯಲ್ಲಿ ಬರಲ್ಲ. ಜನಕ ಅಂತ ಒಬ್ಬ ರಾಜ. ಆ ಜನಕ ರಾಜ ಒಮ್ಮೆ ಪಾಠ ಕೇಳ್ತಾ ಕುಳಿತಿದ್ದಂತೆ. ಬಹಳ ಬಹಳ ಏಕಾಗ್ರ ಮನಸ್ಸಿನಿಂದ ಗುರುಗುಮುಳ ಮುಖದಿಂದ ಪಾಠ ಕೇಳ್ತಾ ಇದ್ದಾನೆ ಜನಕ ರಾಜ. ಇದಕ್ಕಿದ್ದ ಹಾಗೆ ಅವನ ರಾಜ್ಯದಿಂದ ಹೊರ ಬಂದಿದ್ದ ಆಶ್ರಮಕ್ಕೆ ರಾಜ್ಯದಲ್ಲಿ ಎಲ್ಲೋ ಒಂದು ಕಡೆ ಬೆಂಕಿ ಬಿದ್ದುಬಿಡ್ತು. ಒಬ್ಬ ದೂತ ಕೂಗಿ ಬಂದು ಹೇಳ್ತಾ ಇದ್ದಾನೆ, ಜನಕರಾಜ ಮಹಾರಾಜ, ರಾಜ್ಯದಲ್ಲಿ ಬೆಂಕಿ ಬಿದ್ದಿದೆ ಜನಕರಾಜ. ಅವಂದೇ ಅರಮನೆ, ಯಾವುದೋ ಒಂದು ಕೋಶಕ್ಕೋ ಯಾವುದೋ ಒಂದು ಕೋಶಾಗಾರಕ್ಕೋ, ಪ್ರಜೆಗಳದ್ದು ಅಲ್ಲ, ಯಾರ್ದೂ ಅಲ್ಲ, ಕೋಶಕ್ಕೆ ಎಲ್ಲೋ ಬೆಂಕಿ ಬಿದ್ದುಬಿಟ್ಟಿದೆ. ಜನಕರಾಜ, ನಿನ್ನ ಕೋಶಕ್ಕೆ ಬೆಂಕಿ ಬಿದ್ದಿದೆ. ಅಲ್ಲೇ ಇದ್ದಂಥ ಜನಕರಾಜನಿಗೆ 4-5 ಬಾರಿ ಕೂಗೇ ಕೂಗ್ತಾನೆ. ಅವನಿಗೆ ಉತ್ತರ ಕೊಡ್ತಾ ಇಲ್ಲ. ಯಾಕೆ? ಸಮಾಧಾವಚಲ ಬುದ್ಧಿ ಯದಾ. ನೋಡಿ ಎಂಥ ಮಾತಾಡಿದ್ದಾನೆ. ಸಮಾಧಾವಚಲ ಬುದ್ಧಿ. ಆ ಸಮಾಧಿ ಸ್ಥಿತಿಗೆ ಹೋದಂಥ ಜನಕರಾಜನಿಗೆ ಇವ ಏನಾಡಿದರೂ ಏನೂ ಆಗಲಿಲ್ಲ ಅಂತ. ಎಷ್ಟೊತ್ತಾದ ಮೇಲೆ ಹೊರಗೆ ಬಂದ ಜನಕರಾಜ ಅಂತಾನೆ, ಯಾವುದಕ್ಕೆ ಬೆಂಕಿ ಬಿದ್ದರೆ ಏನಂತೆ, ಅದು ಎಂದೋ ಬಿದ್ದಿದ್ದೇ ಬೆಂಕಿ, ಇವತ್ತು ನಿನಗೆ ಕಾಣಿಸ್ತಷ್ಟೇ ಅಂತಂದಂತ. ವಸ್ತುಗಳಿಗೆ ಬೆಂಕಿ ಇನ್ನೂ ಮುಂದೆ ಬೀಳೋದು ಮೊದಲೇ ಬಿದ್ದಿರ್ತದೆ, ಅಥವಾ ಹಿಂದೆ ಎಂದೋ ಬಿದ್ದುಬಿಟ್ಟಿದೆ, ಅದರ ಅನುಭವ ನನಗಿದೆ, ಇವತ್ತು ನಿನಗೆ ಕಾಣಿಸ್ತಷ್ಟೆ. ಇದು ಮನುಷ್ಯನ ಸಾಧನೆಯಿಂದ ಬರುವಂಥ ಅಪೂರ್ವವಾದ ಒಂದು ತಿಳುವಳಿಕೆ. ಈ ಸ್ಥಿತಿಯನ್ನು ಕೃಷ್ಣ ಒತ್ತು ಕೊಟ್ಟು ವ್ಯಾಖ್ಯಾನ ಮಾಡಿ ಚಿಂತನೆ ಮಾಡಿಸ್ತಾ ಇದ್ದಾನೆ. ಹೀಗೆ ವಿಷ್ಣುವಿನಲ್ಲಿ ಅಚಲವಾದಂಥ ಬುದ್ಧಿ, ಅದು ಯೋಗದ ಫಲ, ಅದನ್ನು ನಾವು ಪಡಿಬೇಕು ಅಂತ ವ್ಯಾಖ್ಯಾನ ಮಾಡಿ ಕೃಷ್ಣ ಚಿಂತನೆ ಮಾಡಿಸ್ತಾನೆ. ಸಂಶಯ ಬರದಂತೆ ಹೋಗಬೇಕು, ಸಂಶಯ ಬಾರದಂತೆ ನಮ್ಮ ಮನಸ್ಸನ್ನು ಮಾಡಿಕೊಳ್ಬೇಕು. ಇದಾದ ಮೇಲೆ ಈ ಅಧ್ಯಾಯದಲ್ಲಿ ಬರುವ ಮತ್ತೊಂದು ಅಪೂರ್ವ ಏನು ಅಂದರೆ, ಸರಿ ಪ್ರಾಕೃತ ಭೌತಿಕ ವಿಷಯಗಳಿಂದ ದೂರ ಸರಿದು ಮನಸ್ಸನ್ನು ನಿಶ್ಚಂಚಲಗೊಳಿಸಿ ಪರಮಾತ್ಮನೆಡೆಗೆ ಹೋಗ್ತಾನೆ, ಅದು ಅಸಂಪ್ರಜ್ಞಾತ ಸಮಾಧಿ ಸ್ಥಿತಿಗೆ ಹೋಗ್ತಾನೆ. ಇದೆಲ್ಲ ಯೋಗದ ಫಲ ಅಂತ ಕೃಷ್ಣ ನಿರೂಪಿಸ್ತಾ ಬಂದ. ಪ್ರಾಸಂಗಿಕವಾಗಿ ಏನು ವಿಷಯ ಬಂತು? ಅಸಂಪ್ರಜ್ಞಾತ ಸಮಾಧಿ ಸ್ಥಿತಿಗೆ ತಲುಪೋವನೇ ನಿಜವಾಗಲೂ ಜ್ಞಾನಿ. ಹಾಗಾದರೆ ಜ್ಞಾನಿ ಅಂದರೆ ಈ ರೀತಿ ಇರ್ತಾನೆ ಅಂತ ಕೃಷ್ಣ ವಿವರಣೆ ಕೊಟ್ಟ. ಯಾರಿಗಾದರೂ ಪ್ರಶ್ನೆ ಬರ್ತದೆ, ಸಹಜ. ಇಷ್ಟು ಉತ್ತರ ಕೊಟ್ಟಾಗ ಪ್ರಶ್ನೆ ಯಾರಿಗಾದರೂ ಬಂದೇ ಬರ್ತದೆ. ಅರ್ಜುನನಿಗೂ ಬಂತು. ಏನು ಬಂತು ಅರ್ಜುನನಿಗೆ ಪ್ರಶ್ನೆ ಅಂದರೆ, ಹಾಗಾದರೆ ಆ ಜ್ಞಾನಿಗಳ ವಿವರಣೆ ನನಗೆ ಕೊಡು ಅಂತಂದಂತೆ. ಜ್ಞಾನಿಗಳು ಅಂತ ಹೇಳಿದೆಲ್ಲ ಅಸಂಪ್ರಜ್ಞಾತ ಸಮಾಧಿ ಸ್ಥಿತಿಗೆ ತಲುಪಿರ್ತಾರೆ ಅಂತ, ಅವ್ರ ವಿವರಣೆ ಕೊಡು. ಅವ್ರ ಲಕ್ಷಣ ಏನು? ಅವ್ರ ಲೋಕದ ವ್ಯವಹಾರದೊಳಗೆ ತಮ್ಮನ್ನು ತೊಡಗಿಸ್ಕೊಳ್ತಾರೋ ಇಲ್ವೋ? ಅವರು ಲೋಕದ ವ್ಯವಹಾರದಲ್ಲಿ ತೊಡಗಿಸ್ಕೋತಾರೆ ಅಂತಾದರೆ ಸಮಾಧಿ ಸ್ಥಿತಿಗೆ ಹೋಗಿದ್ದಾರೆ ಅಂತ ಹೇಳ್ದಿ. ಹಾಗಾದರೆ ಸಮಾಧಿ ಸ್ಥಿತಿ ಅಲ್ಲ. ಇಲ್ಲ, ಅವರು ಲೋಕದ ವ್ಯವಹಾರದಲ್ಲಿ ತೊಡಗಿಸ್ಕೊಳ್ಳೋದೇ ಇಲ್ಲ ಅಂತಾದರೆ ಶುಕಾಚಾರ್ಯರು, ವಾಮದೇವ ಇವರೆಲ್ಲ ಲೋಕದ ವ್ಯವಹಾರ ಮಾಡೋದು ನಾವು ನೋಡ್ತಿದ್ದೇವೆ ಇವತ್ತು ಬದುಕಿನೊಳಗೆ. ಕಂಡಿದ್ದೇವೋ ಇಲ್ಲೋ, ಬೇಕಾದಂಥ ಲೋಕದ ವ್ಯವಹಾರದಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಪರೀಕ್ಷಿತ್ ರಾಜನಿಗೆ ಭಾಗವತದ ಪುರಾಣಗಳನ್ನು ಹೇಳ್ತಾರೆ. ವಾಮದೇವ ಋಷಿಗಳು ರಾಜ ಮಹಾರಾಜರ ಮನೆಗೆ ಬಂದಾಗ ತತ್ವೋಪದೇಶ ಮಾಡ್ತಾರೆ. ಎಂಥೆಂಥ ಮಹಾನುಭಾವರೆಲ್ಲರೂ ಸಮಾಧಿ ಸ್ಥಿತಿಗೆ ಹೋದವರು. ಹಾಗಾದರೆ ಅವರ ವ್ಯವಹಾರಗಳ ವಿವರಣೆ ಏನು? ಈ 2 ಅಂಶ ನನಗೆ ವಿವರಣೆ ಕೊಡು ಕೃಷ್ಣ. ಅದನ್ನು ಕೇಳ್ತಾ ಇದ್ದಾನೆ. ಇದನ್ನು ಹೇಳೋದ್ರಿಂದ ನಮಗೊಂದು ಲಾಭ ಇದೆ. ನಾವಿನ್ನೂ ಜ್ಞಾನಿ ಅಂತ ಅನ್ನಿಸ್ಕೊಳ್ಳದೆ ಇರಬಹುದು, ಆದರೆ ಸಮಾಧಿ ಸ್ಥಿತಿ ತಲುಪಿದವರು ಹೀಗಿರ್ತಾರೆ ಅಂತ ಹೇಳೋದ್ರಿಂದ ನಾವು ಅವರನ್ನು ಮಾಡೆಲ್ ಮಾಡಿಕೊಂಡು ನಾವು ಹೀಗಾಗಬೇಕು ಅಂತ ಪ್ರಯತ್ನ ಪಡಲಿಕ್ಕೆ ಕಾರಣ ಆಗ್ತದೆ. ಯಾರ್ಯಾರನ್ನೋ ಮಾಡೆಲ್ ಮಾಡಿಕೊಂಡು ಬಹಳ ಎತ್ತರಕ್ಕೆ ಬೆಳಿತೇವೆ ಅಂತ ಹೋಗೋದ್ರ ಬದಲು
ಯಾರು ನಿಜವಾಗಲೂ ಸಮಾಧಿ ಸ್ಥಿತಿಗೆ ಹೋಗಿರ್ತಾರೆ ಅಂತ ಅವರ ವಿವರಣೆಯನ್ನು ಡೆಫಿನೇಷನನ್ನು ತಿಳಿಯೋಣದ್ರಿಂದ ನಮ್ಮಲ್ಲಿ ಈ ಗುಣ ಪ್ರಯತ್ನ ಪಡಬೇಕು ಅಂತ ಅನ್ನಿಸ್ತದೋ ಇಲ್ಲೋ. ಹಾಗಾದರೆ ಎರಡು ಉದ್ದೇಶ. ಕೃಷ್ಣ ಸಮಾಧಿ ಸ್ಥಿತಿ ತಲುಪಿದವ್ರ ಲಕ್ಷಣ ಏನು ಅಂತ ಹೇಳುವ ವಿವರಣೆಯಲ್ಲೇನೆ ಹೀಗಿದ್ದಾರೆ ಅಂತ ತಿಳಿಸ್ತಾ ನಾವು ಹೀಗಾಗಬೇಕು ಅನ್ನೋದನ್ನು ಕೂಡ ನಮಗೆ ವಿವರಣೆ ಕೊಡಲಿಕ್ಕಾಗ್ತದೆ. ಮನುಷ್ಯನಿಗೆ ಅದೇ ಬಹಳ ಮುಖ್ಯ. ಅವರು ಹೀಗಿದ್ದಾರೆ ಅಂತ ವಿವರಣೆ ಕೊಟ್ಟಾಗ ಅದು ಬೇಕು ಅಂತ ಅನಿಸಿದವನು ಅದರಂತೆ ಪ್ರಯತ್ನ ಮಾಡ್ತಾನೆ. ಅದಕ್ಕೋಸ್ಕರ ಕೃಷ್ಣ ಮುಂದಿನ ಮಾತಿನಲ್ಲಿ ಅದನ್ನು ವಿವರಣೆ ಕೊಡ್ತಾನೆ. ಅರ್ಜುನನ ಪ್ರಶ್ನೆ ಏನು? ಸ್ಥಿತಪ್ರಜ್ಞಸ್ಯ ಕಾ ಭಾಷಾ ಸಮಾಧಿಸ್ಥಸ್ಯ ಕೇಶವ ಸ್ಥಿತಧೀ ಕಿಂ ಪ್ರಭಾಷೇತ ಕಿಮಾಸೀತ ವ್ರಜೇತ ಕಿಂ. ಇದು 54ನೇ ಪದ್ಯ. ಸ್ಥಿತಪ್ರಜ್ಞಸ್ಯ ಕಾ ಭಾಷಾ. ಇಲ್ಲಿ ಭಾಷಾ ಅನ್ನೋ ಮಾತಿಗೆ ಲ್ಯಾಂಗ್ವೇಜ್ ಅಂತ ಅರ್ಥ ಅಲ್ಲ. ಸಾಕಷ್ಟು ಜನ ತಪ್ಪಾಗಿ ವಿವರಣೆ ಕೊಡ್ತಾ ಇದ್ದಾರೆ. ಸ್ಥಿತಪ್ರಜ್ಞರು ಮಾತನಾಡುವ ಲ್ಯಾಂಗ್ವೇಜ್ ಯಾವುದು ಅಂತ ಅರ್ಜುನನಿಗೆ ಗೊತ್ತಿಲ್ಲ ಏನದು. ಅಲ್ಲಿ ಇಂಥವೆಲ್ಲ ಯಾಕೆ ಮಾತನಾಡ್ತಾನೆ ಅರ್ಜುನ? ಅದಕ್ಕೆ ಭಾಷಾ ಅನ್ನೋ ಮಾತಿಗೆ ಡೆಫಿನೇಷನ್ ಅಂತ ಅರ್ಥ. ವಾಟ್ ಈಸ್ ದ ಡೆಫಿನೇಷನ್ ಆಫ್ ಸ್ಥಿತಪ್ರಜ್ಞ? ಇಷ್ಟೇ ಅರ್ಥ ಇದಕ್ಕೆ. ಸ್ಥಿತಪ್ರಜ್ಞನ ಲಕ್ಷಣ ಏನು ಅಂದರೆ ನಿಮಗೆ ವಿವರಣೆ ಸ್ಪಷ್ಟ ಗೊತ್ತಾಗ್ತದೆ ಹೇಳೋಣದ್ರಿಂದ. ಅಲ್ಲ, ನಾನು ಹೇಳಿದ್ನೆಲ್ಲ ಈಗ ಲಕ್ಷಣ. ಯಾರ ಮನಸ್ಸು ನಿಶ್ಚಂಚಲವಾಗಿ ಸಮಾಧಿಯ ಸ್ಥಿತಿಗೆ ಹೋಗಿರ್ತದೋ ಅವನೇ ಸ್ಥಿತಪ್ರಜ್ಞ ಅಂತ ಹೇಳಿದ್ದೀನಿ. ಸಮಾಧ ವಚಲ ಬುದ್ಧಿ ಅಂತ ಹೇಳಿದ್ದೇನಲ್ಲ. ಅದಕ್ಕೆ ಅರ್ಜುನ ಹೇಳ್ದ, ನೀ ಲಕ್ಷಣ ಹೇಳಿದ್ದಿ ಅಂತ ಹೇಳೇನೆ ಅದನ್ನು ಅನುವಾದ ಮಾಡಿದ. ಸಮಾಧಿಸ್ತಸ್ಯ ತಾನೇ ಅನುವಾದ ಮಾಡಿದ. ನೀ ಹೇಳಿದ ಲಕ್ಷಣ ನನಗೆ ತಿಳಿದಿದೆ, ಅದನ್ನೇ ಪುನಃ ಹೇಳು ಅಂತ ನನ್ನ ಅಭಿಪ್ರಾಯ ಅಲ್ಲ. ಇನ್ನೂ ಬೇರೆ ಬೇರೆ ಅವರದ್ದು ಡೆಫಿನೇಷನ್ ಇರ್ತದಲ್ಲ, ಅದನ್ನು ವಿವರಣೆ ಕೊಡು ಅಂತ ಅರ್ಥ. ಹೇಳಿದ್ದನ್ನೇ ಹೇಳು, ಕೇಳಿದ್ದನ್ನೇ ಕೇಳ್ತೇನೆ, ಇದು ಅರ್ಜುನ ಕೃಷ್ಣನ ಮಾತಿನಲ್ಲಿ ಬರೋದಲ್ಲ. ಸ್ಥಿತಪ್ರಜ್ಞಸ್ಯ ಕಾ ಭಾಷಾ. ಈಗಾಗಲೇ ಸ್ಥಿತಪ್ರಜ್ಞಾ ಅಂದರೆ ಏನು ಅಂತ ವಿವರಣೆ ಕೊಟ್ಟಿದ್ದಿ ಸಾಧಾರಣವಾಗಿ. ಆದರೆ ಅವನ ನೈಜ ಮತ್ತೊಂದಿಷ್ಟು ವಿವರಣೆ ಕೊಡುವ ಲಕ್ಷಣಗಳು ಏನಿದ್ದಾವಲ್ಲ ಅದನ್ನು ನನಗೆ ಅರ್ಹು. ಆತನೂ ಕೂಡ ಸ್ಥಿತಪ್ರಜ್ಞ ಮುನಿ. ಲೋಕದಲ್ಲಿ ಬೇರೆ ಬೇರೆ ರೀತಿಯಾಗಿ ವ್ಯವಹಾರಗಳನ್ನು, ಮಾತುಗಳನ್ನು, ಅಲ್ಲಿ ಇಲ್ಲಿ ಕೂಡುವುದನ್ನು, ಸಭೆ ಸಮಾರಂಭಗಳಲ್ಲಿ ಭಾಗವಹಿಸೋದನ್ನು ಮಾಡ್ತಾನೋ ಇಲ್ವೋ? ಮಾಡ್ತಾನೆ ಅಂದರೆ ಏನು ಉದ್ದೇಶದಿಂದ ಮಾಡ್ತಾನೆ ಅದನ್ನು ನನಗೆ ವಿವರಣೆ ಕೊಡು. ಯಾಕೆ ಅಂದರೆ ಸ್ಥಿತಪ್ರಜ್ಞರಾಗುವ ಬಯಕೆ ನಮಗಿರುವಾಗ ಇದೆಲ್ಲ ಮೊದಲು ತಿಳಿದಿರಬೇಕು. ನಾವು ಈ ಸ್ಟಡಿ ಮಾಡದೆ ನಾವು ಅದರಲ್ಲಿ ಧುಮುಕ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಕೃಷ್ಣ ಅದನ್ನು ವಿವರಣೆ ಕೊಡಲಿಕ್ಕೆ ಶುರು ಮಾಡಿದ. ನೋಡಿ, ಗಮನಿಸ್ರಿ, 55ನೇ ಪದ್ಯ ಪರಮಾತ್ಮ ಪ್ರಾರಂಭ ಮಾಡಿದ್ದು. ಅರ್ಜುನನ ಪ್ರಶ್ನೆ ಕೊಡೋ ಉತ್ತರ ಏನಿಲ್ಲಿ? ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಆತ್ಮನ್ನೇವಾತ್ಮನಾ ತುಷ್ಟಃ ಸ್ಥಿತಪ್ರಜ್ಞಸ್ತದೋಚ್ಯತೆ. ಎಂಥ ಮಾತು! ಶ್ರೀಕೃಷ್ಣ ಅರ್ಜುನನಿಗೆ ಹೇಳುವಾಗ, ಯದಾ ಮನೋಗತಾನ್ ಸರ್ವಾನ್ ಕಾಮಾನ್ ಪ್ರಜಹಾತಿ. ಹೇ ಅರ್ಜುನ, ಕಾಮನೆಗಳು ಮನಸ್ಸಿನೊಳಗಿರ್ತಾವೆ. ಸಕಲ ಕಾಮನೆಗಳನ್ನು ಮನಸ್ಸಿನಲ್ಲಿದ್ದದ್ದನ್ನು ಯಾವಾಗ ಪರಿತ್ಯಜಿಸ್ತಾನೋ ಆತ್ಮನ್ನೇವ ಆತ್ಮನಾ ತುಷ್ಟಃ, ಇದೇ ಮನಸ್ಸಿನಲ್ಲಿ ಆ ಪರಮಾತ್ಮನಲ್ಲಿ ಏಕಚಿತ್ತನಾಗಿ ತದೇಕಚಿತ್ತನಾಗಿ ಸಂತುಷ್ಟನಾಗಿರ್ತಾನೋ ಅವನಿಗೆ ನಾನು ಸ್ಥಿತಪ್ರಜ್ಞ ಅಂತ ಕರಿತೇನೆ ಅಂತಂದಿದ್ದಾನೆ ಕೃಷ್ಣ ಪರಮಾತ್ಮ. ನೋಡಿ, ಗಮನಿಸ್ರಿ ನೀವು, ಚಿಂತನೆಯಲ್ಲಿ ಎಷ್ಟು ಸ್ವಾರಸ್ಯ ಇದೆ. ಸಕಲ ಕಾಮನೆಗಳನ್ನು ಮನಸ್ಸಿನಲ್ಲಿದ್ದದ್ದನ್ನು ಬಿಡಬೇಕು, ಪರಮಾತ್ಮನಲ್ಲಿ ಏಕಚಿತ್ತತೆಯಿಂದ ಅವನಲ್ಲೇ ತನ್ನನ್ನು ತಾನು ತೊಡಗಿಸ್ಕೊಳ್ಬೇಕು, ಅವನ ಅನುಗ್ರಹದಿಂದ ಸಂತುಷ್ಟನಾಗಬೇಕು. ಈ ಎಲ್ಲ ವಿವರಣೆಗಳನ್ನು ಕೊಟ್ಟು ಇವನಿಗೆ ನಾನೇನಂತ ಕರಿತೇನೆ? ಸ್ಥಿತಪ್ರಜ್ಞ ಅಂತ ಕರಿತೇನೆ. ಸ್ವಲ್ಪ ಗಮನಿಸೋಣ ಈ ಪದ್ಯವನ್ನು. ಗೀತೆಯಲ್ಲಿ ಕೆಲವು ಅಂಶಗಳು ಕಠಿಣ ಅಂತ ಯಾಕೆ ಅನ್ನಿಸ್ತಾವೆ ಅಂತ ಇಲ್ಲಿ ಗೊತ್ತಾಗ್ತದೆ. ಸರ್ವಾನ್ ಮನೋಗತಾನ್ ಕಾಮಾನ್ ಪ್ರಜಹಾತಿ, ಸಕಲ ಕಾಮನೆಗಳನ್ನು ಬಿಡೋದು.
ಸಾಕಷ್ಟು ಜನ ಈ ಪದ್ಯಕ್ಕೆ ಟ್ರಾನ್ಸ್ಲೇಟ್ ಮಾಡುವ ಸಾಹಸ ಮಾಡಿದ್ದಾರೆ. ಸಕಲ ಕಾಮನೆಗಳನ್ನು ಮನಸ್ಸಿನಲ್ಲಿದ್ದದ್ದನ್ನು ಬಿಟ್ಟು ಅಂತ ಇಷ್ಟರ್ಥ ಬರೀತಾರೆ. ಸಹಜ ಪ್ರಶ್ನೆ, ಮನಸ್ಸು ಅಂದ ಮೇಲೆ ಕಾಮನೆ ಇಲ್ಲದೆ ಇರೋ ಅವಸ್ಥೆನೇ ಇಲ್ಲ. ಅದಕ್ಕೆ ಅದು ಮನಸ್ಸಪ್ಪ, ಅದು ಮನಸ್ಸು. ಆ ಮನಸ್ಸು ಅಂದರೆ ಏನು? ಈ ಕಾಮನೆ ಹೋಯ್ತಾ ಇನ್ನೊಂದು ಕಾಮನೆ ಇರ್ತದೆ, ಆ ಕಾಮನೆ ಹೋಯ್ತಾ ಮಗದೊಂದು, ಮತ್ತೊಂದು, ಮಗದೊಂದು. ಹೊಸ ಹೊಸ ಕಾಮನೆಗಳು ಮನಸ್ಸಿನಲ್ಲಿ ಹುಟ್ಟುತ್ತಾವೆ. ಅದು ಮನಸ್ಸು. ಮನಸ್ಸಿನಲ್ಲಿ ಕಾಮನೆಗಳನ್ನು ಪೂರ್ಣವಾಗಿ ಹೋಗಲಾಡಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಆ ಅವಸ್ಥೆ ಬರೋದಿಲ್ಲ. ಆದರೆ ಕೃಷ್ಣ ಹೇಳಿದ, ಸ್ಥಿತಪ್ರಜ್ಞ ಅಂದರೆ ಮನಸ್ಸಿನ ಎಲ್ಲ ಕಾಮನೆಗಳನ್ನು ಹೋಗಲಾಡಿಸ್ಕೊಳ್ತಾನೆ, ಆಗ ಅವನು ಸ್ಥಿತಪ್ರಜ್ಞನಾಗ್ತಾನೆ. ಇದು ಅಸಂಭಾವಿತ, ಇದು ಊಹಿಸಲಿಕ್ಕೆ ಸಾಧ್ಯ ಇಲ್ಲ. ಯಾರಾದರೂ ಮನಸ್ಸಿನಲ್ಲಿ ನನಗೆ ಈ ಸಮಯದಲ್ಲಿ ನನ್ನ ಮನಸ್ಸಿನೊಳಗೆ ಯಾವ ಕಾಮನೆಯೂ ಇರಲಿಲ್ಲ ಒಂದು ತೋರಿಸ್ರಿ ನೋಡೋಣ. ಮನಸ್ಸು ಅಂದಮೇಲೆ ಒಂದಲ್ಲ ಒಂದು ಕಾಮನೆಗಳನ್ನು ಇಟ್ಟುಕೊಂಡೇ ಇರ್ತದೆ. ಇಲ್ಲ ಅಂದರೆ ಅದು ಮನಸ್ಸೇ ಅಲ್ಲ. ಯಾವ ಮನಸ್ಸಿನಲ್ಲಿ ಕಾಮನೆಯೇ ಇಲ್ಲ ಅದು ಮನಸ್ಸಲ್ಲ. ಮನಸ್ಸು ಅಂದಮೇಲೆ ಒಂದು ಕಾಮನೆ ಇಟ್ಟುಕೊಳ್ಳುತ್ತದೆ. ಹಾಗಾದರೆ ಈ ಪದ್ಯಕ್ಕೆ ಟ್ರಾನ್ಸ್ಲೇಟ್ ಮಾಡೋದು ಸರಿಯೋ, ಒಳಗಿರುವ ಕೃಷ್ಣನ ನೈಜ ಅರ್ಥ ಏನು ಅಂತ ನಾವು ಚಿಂತನೆ ಮಾಡಬೇಕು. ಸಾಕಷ್ಟು ಜನ ಗೊಂದಲ ಮಾಡಿಕೊಂಡಿದ್ದಾರೆ. ಅದೇನು ಕೃಷ್ಣ ಇದ್ದ ಬದ್ದ ಮನಸ್ಸಿನ ಕಾಮನೆಗಳನ್ನೆಲ್ಲ ಹೋಗಿಸ್ಕೊತಾನೆ, ಹಾಗಾದರೆ ಏನು ಮನಸ್ಸನ್ನು ಜಡ ಮಾಡಿಕೊಳ್ಬೇಕಾ? ಅದು ನಮ್ಮ ಕೈಯಲ್ಲಿ ಸಾಧ್ಯವಾ? ಅದು ಮನಸ್ಸು, ಅದರ ಮಹತ್ವ ಇದೆ, ಅದರದ್ದೇ ಆದ ಮಹತ್ವ, ಅದರ ಚಲನವಲನಗಳು ಅದ್ಭುತ. ಅದು ಅಲ್ಲಿ ಸರ್ವಕಾಮನೆಗಳನ್ನು ಬಿಡುವ ಅಸಂಭಾವಿತ. ಹಾಗಾದರೆ ಕೃಷ್ಣನ ಮಾತಿನ ನೈಜ ಅರ್ಥ ಏನು? ಎಷ್ಟೋ ಕಡೆಯಲ್ಲಿ ನಾನು ಇದನ್ನು ವಿವರಣೆ ಕೊಡ್ತಾ ಇದ್ದೇನೆ. ಇದ್ದಕ್ಕಿದ್ದ ಹಾಗೆ ಕೃಷ್ಣ ಫಲ ಬಿಟ್ಬಿಡು, ಎಲ್ಲ ಫಲದ ಆಸೆಯನ್ನು ಅಂತ ಹೇಳ್ತಾನೆ. ಫಲದ ಆಸೆಯನ್ನು ಬಿಟ್ಟು ಕರ್ಮ ಮಾಡು ಅಂತಂತಾನೆ. ಇಲ್ಲಿ ಹೇಳ್ತಾನೆ ಕಾಮನೆಗಳನ್ನು ಪರಿತ್ಯಜಿಸಿಬಿಡು, ಮನಸ್ಸಿನಿಂದ ತೆಗೆದು ಹಾಕಿಬಿಡು, ನನ್ನಲ್ಲಿಯೇ ಮನಸ್ಸನ್ನು ಇರಿಸು ಅಂತಾನೆ. ಏನು ಹೀಗಂದರೆ ಅದಕ್ಕೆ ವಿವರಣೆ ಕೊಡ್ತಾರೆ. ಸರ್ವಕಾಮನಾ ಪರಿತ್ಯಾಗ ಅನ್ನೋದು ಮನುಷ್ಯರಿಗೆ ಅಸಂಭಾವಿತ. ಹಾಗಾದರೆ ದೇವರು ಹೇಳುವ ಕಾಮನಾ ಪರಿತ್ಯಾಗದ ಅರ್ಥ ಏನು? ವಿರುದ್ಧ ಕಾಮನೆಗಳನ್ನು ಪರಿತ್ಯಜಿಸು ಅಂತ ಅರ್ಥ. ವಿರುದ್ಧ ಸರ್ವಕಾಮನೆಗಳು, ವಿರುದ್ಧ ಸರ್ವಕಾಮನೆಗಳನ್ನು ಪರಿತ್ಯಜಿಸು ಅನ್ನೋ ಅರ್ಥ ಈ ಮಾತಿಗೆ ನಾವು ವಿವರಣೆ ಕೊಡಬೇಕು. ಯಾಕೆ? ಇಲ್ಲೇ ಸ್ವಲ್ಪ ಮುಂದುಗಡೆ 59ರಲ್ಲಿ ಕೃಷ್ಣ ರಸವರ್ಜಂ ರಸೋಪ್ಯಸ್ಯ ಪರಂ ದೃಷ್ಟ್ವಾ ನಿವರ್ತತೆ ಅಂತ ಇಲ್ಲೇ ಮುಂದೆ ಹೇಳ್ತಾನೆ. ಅಲ್ಲಿ ಅದನ್ನು ಇಂಟರ್ಪ್ರಿಟೇಷನ್ ಕೊಡಲಿಕ್ಕಿದೆ. ಇಂದ್ರಿಯಗಳನ್ನು ನಿಗ್ರಹಿಸೋದು ಹೇಗೆ, ಮನಸ್ಸನ್ನು ನಿಗ್ರಹಿಸೋದು ಹೇಗೆ ಇತ್ಯಾದಿ ಪ್ರಶ್ನೆಗಳನ್ನು ಬಂದಾಗ ಕೃಷ್ಣ ಅಲ್ಲಿ ಇಂಟರ್ಪ್ರಿಟೇಟ್ ಮಾಡ್ತಾನೆ. ಆದರೆ ಮೊದಲೇ ಈ ವಿವರಣೆ ನಾವು ಸ್ಪಷ್ಟ ಮಾಡಿಕೊಂಡಿರ್ಬೇಕು. ಏನು? ಸರ್ವಕಾಮನೆಗಳನ್ನು ಪರಿತ್ಯಜಿಸೋದು ಅಂದರೆ ವಿರುದ್ಧ ಸರ್ವಕಾಮನೆಗಳನ್ನು ಪರಿತ್ಯಜಿಸೋದು, ಇಷ್ಟೇ ಅರ್ಥ. ಹಾಗಾದರೆ ಕಾಮನೆಗಳಲ್ಲಿ ಎರಡು ಇದೆ ಅಂತಾಯ್ತೋ ಇಲ್ಲೋ? ವಿರುದ್ಧ ಕಾಮನೆಗಳು, ವಿಹಿತ ಕಾಮನೆಗಳು. ಬಯಸಬೇಕಾದದ್ದನ್ನು ಬಯಸು, ಬಯಸಬಾರ್ದದ್ದನ್ನು ಬಯಸಬೇಡ, ಇಷ್ಟೇ ಅರ್ಥ. ಇದನ್ನೇ ಕೃಷ್ಣ ಹೀಗೆ ಇಂಟರ್ಪ್ರಿಟೇಟ್ ಮಾಡಿದಾನಷ್ಟೆ. ಬಯಸಬೇಕಾದದ್ದು ಅಂತ ಕೆಲವಿದೆ ಬದುಕಿನೊಳಗೆ, ನಾವು ಅದನ್ನು ಬಿಟ್ಬಿಟ್ಟಿದ್ದೇವೆ. ಇವತ್ತು ಬಯಸಬಾರ್ದದ್ದನ್ನು ಬಯಸ್ತಿದ್ದೇವೆ. ಆದರೆ ಕೃಷ್ಣ ಹೇಳೋದು ಇಷ್ಟೇ, ಬಯಸಬಾರ್ದದ್ದು ಅಂತೇನಿದ್ದಾವಲ್ಲ ಅವುಗಳನ್ನು ಮನಸ್ಸಿನಿಂದ ಕಿತ್ತು ಹಾಕಿದರೆ, ಆ ಕಿತ್ತು ಹಾಕೋದೇ ಒಂದು ದೊಡ್ಡ ಸಾಹಸ. ಯಾರು ಕಿತ್ತು ಹಾಕಿ ನನ್ನ ಬಳಿ ಮನಸ್ಸನ್ನು ಇರಿಸಿ ನನ್ನ ಅನುಗ್ರಹದಿಂದ ಸಂತುಷ್ಟನಾಗ್ತಾನಲ್ಲ, ಅವನಿಗೆ ನಾನೇನಂತ ಕರಿತೇನೆ? ಸ್ಥಿತಪ್ರಜ್ಞಾ. ಇಷ್ಟರ್ಥ ಮಾಡಬೇಕು ಈ ಮಾತಿಗೆ. ಸರ್ವ ವಿರುದ್ಧ ಕಾಮನಾ ತ್ಯಾಗವೇ ಕಾಮನಾ ಪರಿತ್ಯಾಗ, ಹೊರತು ಸಕಲ ಕಾಮನೆಗಳ ತ್ಯಾಗ ಅರ್ಥ ಅಲ್ಲ. ಇದು ಅಪುರುಷಾರ್ಥ. ಇದನ್ನು ಯಾರು ಬಯಸ್ತಾರೆ? ಸರ್ವ ಕಾಮನೆಗಳನ್ನು ಮನಸ್ಸಿನಿಂದ ತೆಗೆದು ಹಾಕ್ಕೊಂಡ್ಬಿಟ್ರೆ ಜಡ ಆಗಿಬಿಡ್ತೇವೆ, ನಾವೆಲ್ಲ ಕಲ್ಲಂತ ಅರ್ಥ ಆಗ್ತೇವೆ ಅವಾಗ. ಹಾಗಲ್ಲ. ಅರೆ, ಕೃಷ್ಣನ ಮಾತಿನ ಅಭಿಪ್ರಾಯ ಇಟ್ಕೊಳ್ಬೇಕು. ಭಗವದೇಕ ಚಿತ್ತತೆ, ಭಗವದೇಕ ಚಿತ್ತತೆ ಅನ್ನೋದನ್ನು ಸಂಪಾದಿಸಲಿಕ್ಕೆ ಬಯಸಬಾರ್ದದ್ದು ಬಯಸಿದ್ದೇವಲ್ಲ, ಅದೇ ತೊಡಕಾಗಿ ಕೂತ್ಬಿಟ್ಟಿದೆ.
ದೇವರ ಬಳಿಗೆ ಮನಸ್ಸು ಹೋಗಬೇಕು ಅಂದರೆ, ದೇವರ ಬಳಿ ಏಕಚಿತ್ತನಾಗಬೇಕು ಅಂದರೆ ಈ ಕಾಮನೆಗಳನ್ನು ದೂರ ಸರಿಸಬೇಕು. ನಮ್ಮ ಪರಿಸ್ಥಿತಿ ಹೆಂಗಾಗಿದೆ ಅಂದರೆ, ಕಾಮನೆಗಳು ದೂರ ಹೋಗ್ತಾ ಇಲ್ಲ, ಬಯಸಬಾರ್ದದ್ದು ಬಯಸ್ತೇವೆ, ದೇವರಲ್ಲಿ ಏಕಚಿತ್ತತೆ ಹೋಗ್ತಾ ಇಲ್ಲ. ಅಲ್ಲಿ ಮನಸ್ಸು ಹೋಗ್ತಿಲ್ಲ, ಇಲ್ಲಿ ಮನಸ್ಸು ಬಿಡ್ತಿಲ್ಲ. ಇದನ್ನೇ ಕೃಷ್ಣ ಮನೋಗತಾನನ್ನೋ ಮಾತಿದ್ದ ಮುಂದೆ ಆತ್ಮನಾ ತುಷ್ಟ ಅನ್ನೋ ಮಾತಿನಿಂದ ಸ್ಪೆಸಿಫಿಕ್ಕಾಗಿ ನಮಗೆ ಅನುಸಂಧಾನ ಮಾಡ್ತಾನೆ. ಎರಡೂ ಚಿಂತನೆ ಮಾಡ್ರಿ. ತದೇಕ ಚಿತ್ತತೆಗೆ ಪ್ರತಿಬಂಧಕವಾಗಿದೆ ಬಯಸಬಾರ್ದ ಕಾಮನೆಗಳು. ಬಯಸಬಾರ್ದದ್ದು ಬಹಳ ತುಂಬಿಕೊಂಡಿದ್ದೇವೆ, ಅದು ನಮಗೆ ಭಗವಂತನಲ್ಲಿ ಏಕಚಿತ್ತತೆಯನ್ನು ತಂದು ಕೊಡಲ್ಲ. ಯಾವಾಗ ಬಯಸಬಾರ್ದದ್ದೆಲ್ಲ ದೂರ ಆಗ್ತದೋ ತಾನಾಗೆ ಭಗವದ್ ಏಕಚಿತ್ತತೆಯನ್ನು ಗಳಿಸ್ಲಿಕ್ಕಾಗ್ತದೆ. ಇದನ್ನು ಕೃಷ್ಣ ವ್ಯಾಖ್ಯಾನ ಮಾಡ್ತಾ ಇದ್ದಾನೆ, ಇದನ್ನೇ ಸ್ಪಷ್ಟವಾಗಿ ವ್ಯಾಖ್ಯಾನ ಮಾಡ್ತಾನೆ. ಆವಾಗ ನಮಗೆ ಸ್ಪಷ್ಟ, ಅದು ಯುಕ್ತಿ. ಯಾವಾಗ ದೇವರಲ್ಲಿ ಏಕಚಿತ್ತತೆ ಬರ್ತದೆ, ವಿರುದ್ಧ ಕಾಮನೆಗಳೆಲ್ಲ ತಾನಾಗೆ ಓಡಿ ಹೋಗ್ತವೆ. ಬಹಳ ಕಠಿಣ ರೀ. ಯಾರೋ ಕೇಳಿದರು, ಅದಾಗದೊರ್ತು ಇದಾಗಲ್ಲ, ಇದಾಗದೊರ್ತು ಅದಾಗಲ್ಲ. ಈಗ ಏಕಚಿತ್ತತೆಯನ್ನು ಪಡೆಯೋಣ ಅಂದರೆ ಕಾಮನೆಗಳು ಬಿಡಲ್ಲ, ಅವು ಗಟ್ಟಿ ಕೂತ್ಕೊಂಡ್ಬಿಟ್ಟಿರ್ತವೆ. ಕಾಮನೆಗಳನ್ನು ಬಿಡಬೇಕು ಅಂದರೆ ದೇವರಲ್ಲಿ ಏಕಚಿತ್ತತೆ ಬರಬೇಕು. ಎಷ್ಟು ಕಠಿಣದ ಕೆಲಸ ಅಲ್ಲ. ಅದಕ್ಕೆ ಇದನ್ನು ಬೋರ್ಡ್ನಲ್ಲಿ ಬರೆದು ನಿಮ್ಮ ಮುಂದೆ ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಅನುಭವಿಸುವ ವಿಷಯ, ಇದು ಅನುಭವಿಸುವ ವಿಷಯ. ಇದು ಪ್ರಾಕ್ಟಿಕಲ್ಲಿ ನಾವು ತರಲಿಕ್ಕೆ ಪ್ರಯತ್ನ ಪಡಬೇಕು. ಅದಕ್ಕೆ ಕೃಷ್ಣ ಈ ಮಾತಾಡುವಾಗ ಎಷ್ಟು ಸ್ವಾರಸ್ಯ, ಪ್ರಜಹಾತಿ, ಕ್ರಮೇಣ ಮಾಡ್ಕೋ ಅಂತ ಅರ್ಥ. ಕ್ರಮೇಣ, ಇಲ್ಲಿ ಕ್ರಮ ಇದೆ, ಆ ಕ್ರಮ ಅನುಸರಿಸಿ ಮಾಡು. ಆ ಕ್ರಮ ಏನು ಅಂತನ್ನೋದು ಎಕ್ಸ್ಪ್ಲೇನ್ ಮಾಡೋದು ಬೇರೆ, ಅದು ಒಂದು ಕ್ರಮ ಇದೆ. ಬಿಡೋದು ಬಹಳ ಅಪೂರ್ವವಾದ ಕ್ರಮ, ದೇವರನ್ನು ಹಿಡಿಯೋದು ಇದೆಯಲ್ಲ ಅದೊಂದು ಅಪೂರ್ವ ಕ್ರಮ. ಆ ಕ್ರಮವನ್ನು ಅಳವಡಿಸ್ಕೋ. ಇದನ್ನು ಬಿಡ್ತಾ ಬಾ, ಅದನ್ನು ಹಿಡಿತಾ ಹೋಗು. ಅದು ನಿನ್ನ ಕಡೆ ಇರುವ ಕೆಲಸ. ಅದನ್ನು ಹೇಳಲಿಕ್ಕೆ ಕೃಷ್ಣ ಆತ್ಮನೇವಾತ್ಮನಾ ತುಷ್ಟ, ಇದನ್ನು ಇನ್ನೊಬ್ಬರಿಂದ ನೀನು ಕಲೀಲಿಕ್ಕೆ ಸಾಧ್ಯ ಇಲ್ಲ ಅಂತಂದ. ಅದಕ್ಕೆ ಈ ಥೇರಿ ಇದೆಯಲ್ಲ, ಇಷ್ಟೋ ತನಕ ಹೇಳಿದ್ದನ್ನು ಇದು ನಾನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟು ಹೇಳ್ಬೋದು, ನೀನೇ ನಿನ್ನ ಮನಸ್ಸಿನಲ್ಲಿ ನನ್ನನ್ನು ಹೇಗೆ ಕಾಣಬೇಕು ಅನ್ನೋದು ನೀನೇ ಕಂಡುಕೋ, ಅಷ್ಟೇ ಹೇಳ್ತೀನಿ ಅಂತಂತಾನೆ. ಅದಕ್ಕೆ ಈ ಶಬ್ದ ನೋಡಿ, ಆತ್ಮನ್ನೇವ ಆತ್ಮನ ತುಷ್ಟ ಅಷ್ಟೇ ಹೇಳಿದ್ದಾನೆ. ದೇವರ ಅನುಗ್ರಹ ಅದು ಆತ್ಮಶಬ್ದದ ಅರ್ಥ, ದೇವರು ಅದು ಆತ್ಮಶಬ್ದದ ಅರ್ಥ, ನಮ್ಮ ಮನಸ್ಸು ಅದು ಆತ್ಮಶಬ್ದದ ಅರ್ಥ. ನಮ್ಮ ಮನಸ್ಸಿಗೂ ಆತ್ಮ ಅಂತಾರೆ, ದೇವರಿಗೂ ಆತ್ಮ ಅಂತಾರೆ, ದೇವರ ಅನುಗ್ರಹಕ್ಕೂ ಕೂಡ ಆತ್ಮ ಅಂತ ಕರೀತಾರೆ. ಆತ್ಮಶಬ್ದ ಬಹಳ ಅರ್ಥದಲ್ಲಿ ಇದ್ದದ್ರಿಂದ ಕೃಷ್ಣ ಆಡುವ ಈ ಮಾತು ನಮ್ಮ ಮೇಲೆ ಎಂಥ ಪರಿಣಾಮ ಕೊಡ್ತದೆ ನೀವು ಗಮನಿಸಬೇಕು. ಇನ್ನು ಮುಂದಿನ ಪದ್ಯದಲ್ಲಿ ವಿವರಣೆ ಕೊಡುವಾಗಂತಾನೆ, ಸರಿ ಇಷ್ಟೋ ತನಕ ಕೃಷ್ಣನ ವಿವರಣೆಯನ್ನು ಕೇಳಿದಾಗ ನಮಗೆ ಸ್ಪಷ್ಟ ಆಯಿತು. ಸರಿ, ಸ್ಥಿತಪ್ರಜ್ಞ ಅಂದರೆ ವಿರುದ್ಧ ಕಾಮನೆಗಳನ್ನು ಪರಿತ್ಯಜಿಸ್ತಾನೆ, ಭಗವದ್ ಅನುಗ್ರಹದಿಂದ ಸಂತುಷ್ಟನಾಗಿರ್ತಾನೆ, ತದೇಕ ಚಿತ್ತತೆಯನ್ನು ಪಡ್ಕೊಂಡಿರ್ತಾನೆ, ಅವನು ಸ್ಥಿತಪ್ರಜ್ಞ. ಮುಂದಿನ ಪದ್ಯದಲ್ಲಿ ಏನು ಹೇಳ್ತಾನೆ, ವಿರುದ್ಧ ಕಾಮನೆಗಳನ್ನು ಪರಿತ್ಯಜಿಸಿರ್ತಾನೆ ಅಂದ್ರಲ್ಲ, ವಿರುದ್ಧ ಕಾಮನೆಗಳ ತ್ಯಾಗ ನನ್ನಲ್ಲಿ ಆಗಿದೆ ಅನ್ನೋದು ತಿಳಿಯೋದು ಹೆಂಗೆ? ನಾ ಕಾಮನೆಗಳನ್ನು ಪರಿತ್ಯಜಿಸಿದ್ದೇನೆ, ನಮ್ಮ ಬಗ್ಗೆ ನಾವೇ ಒಂದು ಸ್ವಲ್ಪ ಸ್ಟಡಿ ಮಾಡಬಹುದಾ? ಇದು ಗೊತ್ತಾಗೋದು ಹೇಗೆ? ಕಾಮನಾ ಪರಿತ್ಯಾಗದ ಅಪೂರ್ವವಾದ ಪರಿಣಾಮಗಳನ್ನು ನಾವು ಗುರುತಿಸ್ಲಿಕ್ಕೆ ಬರ್ತದೋ ಇಲ್ಲೋ? ಗುರುತಿಸ್ಲಿಕ್ಕೆ ಬರ್ತದೆ ಅಂತಾನೆ ಕೃಷ್ಣ. ಯಾವಾಗ, ಹೇಗೆ, ಅದನ್ನು ವಿವರಣೆ ಕೊಡಲಿಕ್ಕೆ ಮುಂದಿನ ಮಾತು. ದುಃಖೇಶ್ವನುದ್ವಿಗ್ನಮನಾಃ ಸುಖೇಶು ವಿಗತಸ್ಪೃಹಃ ವೀತರಾಗಭಯಕ್ರೋಧಃ ಸ್ಥಿತಧೀರ್ಮುನಿರುಚ್ಯತೆ. ಎಂಥ ಮಾತು! ದುಃಖೇಶು ಅನುದ್ವಿಗ್ನ ಮನಃ, ನೀನು ವಿರುದ್ಧ ಕಾಮನೆಗಳನ್ನು ಪರಿತ್ಯಜಿಸಿ ತದೇಕ ಚಿತ್ತನಾಗಿದ್ದಿ ಅಂತ ಗುರುತಿಸ್ಕೊಳ್ಳೋದು ಇದರಿಂದಲೇ. ಬರ್ತಿದೆ ಮೇಲಿಂದ ಮೇಲೆ ತರಂಗಗಳಂತೆ ನಿನ್ನ ಮನೆಯಲ್ಲಿ ದುಃಖಗಳು. ಅದು ಬಂದರೂ ಕೂಡ
ನಿನ್ನ ಮನಸ್ಸು ಅಲ್ಲಿ ಕ್ಷೋಭೆಗೊಳ್ಳೋದಿಲ್ಲಲ್ಲ, ಓ ಒಂದು ಸ್ಥಿತಿ ತಲುಪದಿ ಅಂತ ಅರ್ಥ. ಓ ಸಹಜ ಅಲ್ಲ? ಬೇಕಾದಂಥ ಪ್ರಸಂಗ ಬರಲಿ, ಬೇಕಾದಂಥ ದುಃಖ ಬರಲಿ, ಆದರೆ ನಿನ್ನ ಮನಸ್ಸು ಅದರಿಂದ ಯಾವ ಥರದ ಕ್ಷೋಭೆಗೆ ಹೋಗಲಿಲ್ಲ. ಓ ನಾನು ಐ ಆಮ್ ಆಲ್ ರೈಟ್ ಅಂತಾನೆ. ಐ ಆಮ್ ಆಲ್ ರೈಟ್, ಐ ಆಮ್ ವೆಲ್ ಟುಡೇ. ಸಹಜ ಅಲ್ವೇ? ಡಾಕ್ಟ್ರ್ ಹತ್ರ ಜ್ವರ ಬಂದವನಿಗೆ ಟೆಸ್ಟ್ ಮಾಡಲಿಕ್ಕೆ ಹೋದಾಗ ಕೂಡಲೇ ಟೆಸ್ಟ್ ಮಾಡ್ತಾರೆ. 106 ಡಿಗ್ರಿ ಇದೆ ಪಟ್ ಜ್ವರ, ಮಾತ್ರೆ ಕೊಡ್ತಾರೆ. ನಾಳೆ ಒಂದು ಕೋರ್ಸ್ ಮುಗಿಸ್ಕೊಂಡು ಬರ್ರಿ ಅಂತಾರೆ. ಬಂದಾಗ ಏನು ಹೇಳ್ತಾರೆ? ಅದು ಅವಾಗ ಪುನಃ ಡಾಕ್ಟ್ರ್ ಕೈ ಮುಟ್ಟಿ ನೋಡ್ತಾನೆ, ಇಲ್ಲ ಅಂತಲ್ಲ, ಆದರೂ ಅವ್ನ ಬಾಯಲ್ಲಿ ಬರೆಸ್ತಾನೆ, ನಿಮಗೇನು ಅನ್ನಿಸ್ತದೆ ಹೇಳ್ರಿ ಈಗ ಅಂತಂತಾನೆ. ಅದು ಆಮೇಲೆ ನಾ ಹೇಳೋದು ಆಮೇಲೆ, ಡಾಕ್ಟ್ರೇ ನೀವು ನಾ ನೋಡೋದಲ್ವೋ, ನಿನಗೇನು ಅನ್ನಿಸ್ತದೆ ಹೇಳು. ನಿನ್ನೆ ಬರುವಾಗ ಕೈ ನಡುಗುತ್ತಿತ್ತು, ಕಣ್ಣು ಬೆಳ್ಳಗಾಗಿತ್ತು, ನಾಲಿಗೆ ಬೇರೆ ಬಣ್ಣಕ್ಕೆ ತಿರುಗಿತ್ತು, ಏನು ತಿಂದರೂ ಕೈ ಹತ್ತುತ್ತಾ ಇತ್ತು, ಇವತ್ತೇನು ಅನ್ನಿಸ್ತದೆ ಹೇಳು. ಹಾಗಾದರೆ ಜ್ವರ ಬಂದಿದೆ ಬಂದಿಲ್ಲ ಅನ್ನೋದು ಅದರ ಅನುಭವಿಸುವವನಿಗೆ ಎಷ್ಟು ತಿಳಿತದೋ, ಬರೀ ಮೈ ಬೆಚ್ಚಗಿದೆ ಇಲ್ಲೋ ಅಂತ ನೋಡಿ ಡಾಕ್ಟ್ರ್ ಅಲ್ಲ. ಅನೇಕ ರೋಗಗಳಿಗೆ ಮೊದಲನೇ ಡಾಕ್ಟ್ರ್ ನಾವೇ ಆಗಿರ್ತೇವೆ. ಅವ ನಿಮಿತ್ತ ಮಾತ್ರ, ಅವನು ನಿಮಿತ್ತ. ಅವನ ಮೇಲೆ ಎಲ್ಲ ಭಾರ ಹಾಕಿದರೆ ಹಣೆ ಬಾರ ಏನು? ಅರೆ ಬಂದದ್ದು ರೋಗ ನಿನಗೆ, ಡಾಕ್ಟ್ರು ನೀನೇ ಆಗು. ಇದು ಕೃಷ್ಣ ಕೊಡುವಂಥ ಅಪೂರ್ವವಾದ ವಿಷಯ. ದುಃಖಗಳ ತರಂಗ ನಿನ್ನ ಮೈ ಮೇಲೆ ಹಾಸು ಹೊಕ್ಕಾಗಿ ಬರ್ತಿರುವಾಗ ಬಂದರೂ ನಿನ್ನ ಮನಸ್ಸು ಕ್ಷೋಭೆಗೆ ಹೋಗಲಿಲ್ಲ ಅಂದರೆ ಐ ಆಮ್ ವೆಲ್, ಓ ನಾ ಸರಿ ಇದ್ದೇನೆ ಅಂತ ಅರ್ಥ. ಓ ಸುಖಗಳು ಬಂದ ಕೂಡಲೇ ನಿನಗೆ ಆ ಅಪೂರ್ವ ಉತ್ಸಾಹ, ನನಗೆ ಸುಖ ಬರ್ತಾ ಇದೆ ಅಂತ ನೀ ಹೋಗಲಿಲ್ಲ ಅಂದರೆ ನಿನ್ನ ಸ್ಥಿತಿ ಸರಿ ಇದೆ ಅಂತ ಅರ್ಥ. ಎಂಥ ಮಾತು ನೋಡ್ರಿ ಇದು. ದುಃಖೇಶ್ವನುದ್ವಿಗ್ನ ಮನಾಹ ಸುಖೇಶು ವಿಗತ ಸ್ಪೃಹ. ಏನು ಬರಬೇಕೋ ಬಂದೇ ಬರ್ತದೆ, ಏನು ಬರಬಾರ್ದೋ ಅದು ಬರ್ತದೆ. ಬಂದದ್ದು ಬರಲಿ, ಬರಬೇಕಾದದ್ದು ಬರಲಿ, ಏನು ಬಂದರೂ ನಾ ಇದ್ದ ಹಾಗಿರ್ತೇನೆ ಅಂತಿದೆಯಲ್ಲ. ಸುಖೇಶು ವಿಗತ ಸ್ಪೃಹ, ಇದು ನೀ ಸರಿ ಇದ್ದಿ ಅಂತ ನೋಡಿ. ದೇವರು ಪ್ರತ್ಯೇಕ ಡಾಕ್ಟ್ರ್ ಹತ್ರ ನಮ್ಮನ್ನು ಕಳಿಸ್ಲಿಲ್ಲ. ನಮ್ಮ ರೋಗಕ್ಕೆ ವೈದ್ಯಕೀಯ ಚಿಕಿತ್ಸೆಯನ್ನು ಕೊಡುವ ಅಪೂರ್ವವಾದ ಮಾತನ್ನು ಕೃಷ್ಣ ನಮ್ಮ ಬಾಯಲ್ಲಿ ಬರೆಸುವಂತೆ ನೀ ಸರಿ ಇದ್ದೀ ಇಲ್ಲೋ ಅಂತ ನೀ ನೋಡ್ಕೊಳ್ಳೋ ಸಾಕು ಅಂತಂದ. ನಿನಗೇ ಗೊತ್ತಾಗ್ತದೆ, ಬೇರೆಯವರು ಯಾಕೆ ಹೇಳಬೇಕು? ಯಾರಿಗಿದು ತಿಳುವಳಿಕೆಗೆ ಬರಲಿಕ್ಕೆ ಶುರುವಾಗ್ತದೆ? ಅವ ಸ್ಥಿತಪ್ರಜ್ಞ. ವೀತ ರಾಗ ಭಯ ಕ್ರೋಧ. ಬರಬೇಕಾಗಿತ್ತು ಈ ಸಂದರ್ಭದಲ್ಲಿ ಸಿಟ್ಟು, ಇವತ್ತು ಬರ್ತಾ ಇಲ್ಲ. ಹೌದು, ನನ್ನ ಸಿಟ್ಟು ಕಡಿಮೆ ಆಗಿದೆ ಅಂತ ಅರ್ಥ. ಬರಬೇಕಿತ್ತು ಇವತ್ತು ನನಗೆ ರಾಗ, ಆ ವಸ್ತುಗಳ ಮೇಲೆ ಬರ್ತಿಲ್ಲ. ಓ ರಾಗ ದೂರ ಆಗಿದೆ ಅಂತ ಅರ್ಥ. ರಾಗ ಅಂದರೆ ಅಶೋಭನೆ ಶೋಭನ ಅಧ್ಯಾಸ. ವಸ್ತುಗಳು ಎಲ್ಲವೂ ಬಾಹ್ಯ ವಸ್ತುಗಳು ಅಶೋಭನವೇ, ಅದು ಬಹಳ ಚೆನ್ನಾಗಿದೆ ಅಂತ ಭ್ರಮಿಸ್ತೇವಲ್ಲ, ಇದೇ ರಾಗ. ಅಶೋಭನದಲ್ಲಿ ಶೋಭನವನ್ನು ಆರೋಪ ಮಾಡ್ಕೊಳ್ತೇವೆ, ಅದು ರಾಗ. ರಾಗ ಹೋಯಿತು, ಕ್ರೋಧ ಹೋಯಿತು, ಭಯ ಹೋಯಿತು. ರಾಗ ಕ್ರೋಧ ಭಯಗಳು ನಮ್ಮ ಮನಸ್ಸಿನೊಳಗೆ ಬಂದ ರೋಗ ನಮ್ಮಿಂದ ದೂರ ಯಾವಾಗ ಆಗ್ತದೋ, ಮೇಲಿಂದ ಮೇಲೆ ಬರ್ತಿರುವ ದುಃಖಗಳ ತರಂಗ ನಮ್ಮ ಮನಸ್ಸನ್ನು ಕ್ಷೋಭೆ ಯಾವಾಗ ಗೊಳಿಸೋದಿಲ್ಲವೋ, ಬೇಕು ಬೇಕು ಅಂತ ಸುಖದ ಕಡೆಗೆ ಹೆಚ್ಚು ಈ ಲಾಲಸೆ ನಮ್ಮ ಮನಸ್ಸಿನಲ್ಲಿ ಯಾವಾಗ ಹುಟ್ಟೋದಿಲ್ಲವೋ, ಆಗ ನಾವೇನಾಗಿದ್ದೇವೆ ಅಂತಾನೆ ಕೃಷ್ಣ, ಸ್ಥಿತಪ್ರಜ್ಞಾ. ಎಷ್ಟು ಅದ್ಭುತವಾದ ಚಿಂತನೆ ಇದು. ನಮ್ಮನ್ನು ನಾವು ಕಂಡುಕೊಳ್ಳಿಕ್ಕಿರುವ ಚಿಂತನೆ. ನಮಗಿದು ಬಂದಿಲ್ಲ ಅಂದರೆ ಇದನ್ನು ಮಾಡಿಕೊಳ್ಳಿ ಅಂತ ಹೇಳಲಿಕ್ಕೆ ಈ ಮಾತು. ಬಂದವನಿಗೆ ಬಂದಿದೆ ನೋಡವನಿಗೆ ಅಷ್ಟೇ, ಬರದೇ ಇದ್ದವನಿಗೆ ಬರದೇ ಇದ್ದದ ಕಾರಣ ಹುಡುಕಿ ಬರೋ ಹಾಗೆ ಮಾಡಿಕೊಳ್ಳಿಕ್ಕೆ ಈ ಚಿಂತನೆ. ಇದನ್ನು ಕೃಷ್ಣ ವ್ಯಾಖ್ಯಾನ ಮಾಡಿಕೊಡ್ತಾನೆ. ಎಂಥ ಮಾತು. ಯಸ್ಸರ್ವತ್ರಾನಭಿಸ್ನೇಹ ತತ್ತತ್ ಪ್ರಾಪ್ಯ ಶುಭಾಶುಭಂ ನಾಭಿನಂದಂತಿ ನದ್ವೇಷ್ಟಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ಸರ್ವತ್ರ ಅನಭಿಸ್ನೇಹ ಶುಭಾಶುಭಂ ಪ್ರಾಪ್ಯಾಪಿ ನಾಭಿನಂದಂತಿ. ಅದು ಶುಭವಾಗಿರ್ಬಹುದು, ಅಶುಭವಾಗಿರಬಹುದು. ಇವನಿಗೆ ಅದರ ಮೇಲೆ ದ್ವೇಷ ಇಲ್ಲ, ಅದನ್ನು ಇವನು ಹೊಗಳೋದು ಇಲ್ಲ. ಹೊಗಳುವಿಕೆ ಇಲ್ಲ, ದ್ವೇಷ ಇಲ್ಲ,
ಇವನಿಗೆ ಅದ್ರ ಒಳಗಡೆ ಮನಸ್ಸಿನ ಅಭಿನಿವೇಶ ಇಲ್ಲ. ಏಕತೆಯನ್ನು ಯಾವಾಗ ಕಾಪಾಡ್ಕೋತಾನೆ, ದ್ವೇಷ, ಅಭಿನಂದನ, ಅಭಿನಿವೇಶ ಇವುಗಳಿಂದ ದೂರ ಆಗಿ ಪರಮಾತ್ಮನೆಡೆಗೆ ಮನಸ್ಸನ್ನು ಇರಿಸ್ತಾನಲ್ಲ, ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಇದು ಕೃಷ್ಣ ಹೇಳಿಕೊಡುವಂಥ ಮಾತು. ಇದನ್ನು ಪಡ್ಕೊಳ್ಳಿಕ್ಕೆ ಮಾಡುವಂಥ ಏನು ಸಾಧನೆ ಇದೆಯಲ್ಲ ಅದು ವಿಶೇಷ. ಯದಾ ಸಂಹರತೆ ಚಾಯಂ ಕೂರ್ಮೋಂಗಾನೀವ ಸರ್ವಶಃ. ಇದು ಕೃಷ್ಣನ ಮಾತಿನಲ್ಲಿ ಮತ್ತೊಂದು ಗಮನಿಸಬೇಕು. ಕಣ್ಣು ನೋಡಬಾರ್ದದನ್ನು ನೋಡಬೇಡ ಅಂತ ರಿಸ್ಟ್ರಿಕ್ಷನ್ ಕೊಟ್ಟು ಬಲವಂತವಾಗಿ ಎಳಿಬಾರ್ದು. ಯಾಕೆಂದರೆ ಮನಸ್ಸಿನಲ್ಲಿ ಇನ್ನೂ ಉಳಿದು ಬಿಡ್ತದೆ. ಅಯ್ಯೋ ನೋಡಬೇಕಾಗಿತ್ತು, ತಡೆದು ಬಿಟ್ರು ನೋಡಿ ನನ್ನನ್ನು ಅಂತ. ಕೇಳಬಾರ್ದದನ್ನು ಕೇಳಬೇಡ ಅಂತ ಅದಕ್ಕೆ ಹೊಡೆದು ಪಾಠ ಕಲಿಸಿದರೆ ಮನಸ್ಸಿನಲ್ಲಿ ಉಳಿತದೆ. ಅಯ್ಯೋ ಕೇಳಬೇಕಾಗಿತ್ತು, ತಡೆದು ಬಿಟ್ರಲ್ಲ ಅಂತ. ಹಾಗಾದರೆ ಈ ಎಲ್ಲ ಇಂದ್ರಿಯಗಳಲ್ಲಿ ನಿಯಂತ್ರಣ ಬಲಾತ್ಕಾರದ್ದು ಉಪಯೋಗ ಇಲ್ಲ ಅಂಥೇಳಿ ಅದನ್ನು ಇದೆಯಲ್ಲ ಅಂತ ಹರಿಬಿಟ್ರೂ ಉಪಯೋಗ ಇಲ್ಲ. ನಿನಗೆ ಬೇಕು ಬೇಡ ಅನ್ನೋ ವ್ಯವಸ್ಥೆಯನ್ನು ಸರಿಯಾಗಿ ತಿಳಿದು ಆಮೆ ಎಷ್ಟು ಚಾಣಾಕ್ಷ. ಆಮೆ ಅಂದರೆ ಗೊತ್ತು, ತಾಂಬೇಲು. ಎಂಥ ಚಾಣಾಕ್ಷ ಅದು ಅಂದರೆ ಹರಿಬಿಟ್ಟಿರ್ತದೆ ಕೈ ಕಾಲುಗಳನ್ನು. ಯಾರಾದರೂ ಸ್ವಲ್ಪ ಭೂಮಿಯ ಮೇಲೆ ಹೆಜ್ಜೆ ಇಟ್ಕೊಂಡು ಹತ್ತಿರ ಬರ್ತಾರೆ ಅಂದ ಕೂಡಲೇ ಹರಿಬಿಟ್ಟಲ್ಲಿ ಎಷ್ಟು ಅನಾಯಾಸವೋ ಒಳಗೆಳ್ಕೊಳ್ಳುವಾಗಲೂ ಕೂಡ ಅಷ್ಟೇ ಅನಾಯಾಸ. ಇದು ಆಮೆಯನ್ನು ನೋಡಿಯಾದರೂ ನಾವು ಪಾಠ ಕಲಿಬೇಕೇನು ಅಂದರೆ, ನಮ್ಮ ಇಂದ್ರಿಯಗಳನ್ನು ಹರಿಬಿಡುವಾಗಲೂ ಏನು ಅನಾಯಾಸತೆ ಇದೆ, ನಮ್ಮ ಇಂದ್ರಿಯಗಳನ್ನು ಒಳಗೆಳ್ಕೊಳ್ಳುವಾಗಲೂ ಕೂಡ ಅಷ್ಟೇ ಅನಾಯಾಸತೆ ಇರ್ತದಲ್ಲ. ಅವನನ್ನು ನಾನು ಏನಂತ ಕರಿತೇನೆ, ಸ್ಥಿತಪ್ರಜ್ಞ ಅಂತ ಕರಿತೇನೆ ಅಂತಂತಾನೆ. ಹೀಗೆ ಸ್ಥಿತಪ್ರಜ್ಞನ ವಿವರಣೆಯನ್ನು ಕೃಷ್ಣ ಪರಮಾತ್ಮ ಕೊಡ್ತಾ ಬರ್ತಾನೆ. ಮುಂದಿನ ಪದ್ಯದಲ್ಲಿ ಕೃಷ್ಣ ಪರಮಾತ್ಮ ಇದೂ ಪದ್ಯ ವಿವರಣೆ ಕೊಡಬೇಕು. ಇಂದ್ರಿಯ ನಿಗ್ರಹದ ರಹಸ್ಯ ಏನು, ಇಂದ್ರಿಯ ನಿಗ್ರಹ ಮನುಷ್ಯನಿಗೆ ಯಾವುದರಿಂದ ಆಗ್ತದೆ, ಆಹಾರದಿಂದಲೇ ಇಂದ್ರಿಯ ನಿಗ್ರಹವೋ, ಮನೋನಿಗ್ರಹ ಯಾವುದರಿಂದ ಆಗ್ತದೆ, ಮನೋನಿಗ್ರಹ ಅಂದರೆ ಏನು, ಅದರಿಂದ ಆಗುವ ಲಾಭ ಏನು, ಇವೆಲ್ಲದರ ವಿವರಣೆಯನ್ನು ಕೃಷ್ಣ ಮುಂದೆ ಕೊಡ್ತಾನೆ. ನಾಳೆ ದಿವಸ ಅದನ್ನು ಮತ್ತೆ ಚಿಂತಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ, ಹರಯೇ ನಮಃ. ನಾಳೆ ಮತ್ತೆ ಸರಿಯಾಗಿ 6:30ಗೆ ಭೇಟಿಯಾಗೋಣ.